ಆತ್ಮಗಳು ಕಾಣದ ಶಕ್ತಿಯಿಂದ ಶುಚ್ಚಲ್ಪಟ್ಟವುಮಳೆ ಮತ್ತು ಓಜೋನ ಸುವಾಸನೆಯನ್ನು ಹೊತ್ತ ಗಾಳಿಯು ಕಣಿವೆಗಳ ಮೂಲಕ ಕೂಗುತ್ತಿತ್ತು ಮತ್ತು ಶಿಳ್ಳೆ ಹೊಡೆಯುತ್ತಿತ್ತು. ಆಕಾಶವು ನೀರಿನ ಕಣ್ಣೀರನ್ನು ಅಳುತ್ತಿತ್ತು. ಭೂಮಿಯ ಮೇಲೆ ನಿರಂತರವಾದ ಪ್ರವಾಹವನ್ನು ಸುರಿಯುತ್ತಿತ್ತು. ಆದರೂ ಈ ಪ್ರಕ್ಷುಬ್ಧತೆಯ ನಡುವೆ ಅರ್ಜುನನು ದೂರದಲ್ಲಿ ಪವಿತ್ರ ಪದಗಳ ಪಗಣವನ್ನು ಕೇಳಿದನೆಂದು ಪ್ರತಿಜ್ಞೆ ಮಾಡಬಹುದಿತ್ತು. ಈ ವಿಚಿತ್ರ ಘಟನೆಗಳಿಂದ ಕುತೂಹಲಗೊಂಡ ಅರ್ಜುನನು ತನ್ನ ಬುದ್ಧಿವಂತ ಸ್ನೇಹಿತ ಲೋಮಾಸನ ಕಡೆಗೆ ತಿರುಗಿ ವಿವರಣೆಯನ್ನು ಕೇಳಿದನು. ಲೋಮಾಸನು ಪ್ರಾಚೀನ ಕಾಲದ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಇದು ಒಮ್ಮೆ ಈ ಪರ್ವತದ ಶಿಖರದ ಮೇಲೆ ವಾಸಿಸುತ್ತಿದ್ದ ಒಬ್ಬ ಮಹಾನ್ ಸಂತನ ಕಥೆಯಾಗಿದೆ. ಇದು ವಿಶ್ವನ ವಾಸಸ್ಥಾನವಾಗಿತ್ತು ಎಂದು ಲೋಮಾಸ ಹೇಳಿದರು. ಅವರ ಜೀವನವು ಅನೇಕ ಶತಮಾನಗಳವರೆಗೆ ವ್ಯಾಪಿಸಿತ್ತು. ಅವರು ತಮ್ಮ ಕೋಪ ಮತ್ತು ಕೋಪದಿಂದ ಮುಳುಗಿದ ವ್ಯಕ್ತಿಯಾಗಿದ್ದರು ಮತ್ತು ಈ ಪರ್ವತದ ಮೇಲೆ ಮಾತನಾಡಲು ಧೈರ್ಯ ಮಾಡಿದ ಯಾರಾದರೂ ಕಲ್ಲು ಮತ್ತು ಗಾಳಿಯ ಚಂಡಮಾರುತವನ್ನು ಎದುರಿಸುತ್ತಾರೆ ಎಂದು ಅವರು ಪ್ರತಿಜ್ಞೆ ಮಾಡಿದ. ಲೋಮಾಸನು ಮಾತನಾಡುತ್ತಿದ್ದಂತೆಯೇ ಅರ್ಜುನನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಸಂತರ ಶಾಪಗಳಿಂದಾಗಿ ದೇವರುಗಳು ತಮ್ಮ ಸ್ವರ್ಗಧಾಮಗಳನ್ನು ತ್ಯಜಿಸಬೇಕಾಯಿತು ಎಂಬ ಕಥೆಗಳನ್ನು ಅವನು ಕೇಳಿದ್ದನು. ತಪಸ್ಸು ಮತ್ತು ಭಕ್ತಿಯ ಮೂಲಕ ತಮ್ಮ ಆತ್ಮಗಳನ್ನು ಮೊದಲು ಶುದ್ಧೀಕರಿಸದ ಹೊರತು ಈ ಪರ್ವತ ಶಿಖರವು ಮನುಷ್ಯರಿಗೆ ತಲುಪಲು ಅಸಾಧ್ಯವೆಂದು ಹೇಳಲಾಗುತ್ತಿತ್ತು. ಲೋಮಾಸನು ತನ್ನ ಕಥೆಯನ್ನು ಮುಂದುವರೆಸಿದನು. ಆಕಾಶದ ಅಪ್ಸರೆಯಿಂದ ಜನಿಸಿದ ಕಶ್ಯಪರ ಪರಾಕ್ರಮಶಾಲಿ ಮಗನಾದ ಋಷಿಶೃಂಗನ ಬಗ್ಗೆ ಮಾತನಾಡುತ್ತಾ, ಈ ಯುವ ಋಷಿಯು ಕಾಡಿನಲ್ಲಿ ಬೆಳೆದಿದ್ದನು. ಮರಗಳ ಪಿಸುಗುಟ್ಟುವಿಕೆ ಮತ್ತು ಪಕ್ಷಿಗಳ ಹಾಡುಗಳಿಂದ ಸುತ್ತುವರಿದಿದ್ದನು. ಅವನ ಕೊಂಬುಗಳು ಸೂರ್ಯನ ಬೆಳಕಿನಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದವು ಮತ್ತು ಅವನ ಉಪಸ್ಥಿತಿಯು ದೇವತೆಗಳಿಗೂ ಸಹ ಗೌರವವನ್ನು ನೀಡುತ್ತಿತ್ತು. ಆದರೆ ಋಷಿಶೃಂಗನ ಶ್ರೇಷ್ಠ ಸಾಧನೆ ಇನ್ನೂ ಬರಬೇಕಾಗಿತ್ತು. ಒಬ್ಬ ರಾಜನಾಗಿ ಲೋಮಪಾದನು ಒಮ್ಮೆ ಬ್ರಾಹ್ಮಣನ ಬಗೆಗಿನ ಸುಳ್ಳಿನ ತಪ್ಪಿತಸ್ಥನಾಗಿದ್ದನು ಮತ್ತು ಇದರ ಪರಿಣಾಮವಾಗಿ ಅವನು ಪುರೋಹಿತ ವರ್ಗದ ಅನುಗ್ರಹವನ್ನು ಕಳೆದುಕೊಂಡನು. ಅವನ ಜನರು ನಂತರದ ಬರಗಾಲದಲ್ಲಿ ಬಳಲಿದರು ಮತ್ತು ಅವರು ದೇವರುಗಳನ್ನು ಸಮಾಧಾನಪಡಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವಂತೆ ಅವನನ್ನು ಬೇಡಿಕೊಂಡರು. ಆಗಲೇ ಋಷಿಶೃಂಗನನ್ನು ಲೋಮಪಾದನ ಆಸ್ಥಾನಕ್ಕೆ ಕರೆಸಲಾಯಿತು. ಅಲ್ಲಿ ಅವನು ತನ್ನನ್ನು ತಾನು ಬಹಿರಂಗಪಡಿಸಿಕೊಂಡನು. ಪ್ರಾಚೀನ ಭಾರತದ ಹಸಿರಿನಿಂದ ಕೂಡಿದ ಭೂದೃಶ್ಯದಲ್ಲಿ ಬುದ್ಧಿವಂತ ಮತ್ತು ದೃಢನಿಶ್ಚಯದ ರಾಣಿ ಸೀತೆ ಕಳುಹಿಸಿದ ನುರಿತ ವೇಶ್ಯೆಯೊಬ್ಬಳು ಕುತಂತ್ರದ ಯೋಜನೆಯನ್ನು ರೂಪಿಸಿದಳು. ಅವಳ ಉದ್ದೇಶವು ವಿಭಾಂಡಕ ಋಷಿಯ ಮಗನಾದ ಋಷಿಶೃಂಗನನ್ನು ತನ್ನ ತೋಳುಗಳಲ್ಲಿ ಸೆಳೆಯುವುದು. ಅವನ ಹೃದಯವನ್ನು ಗೆಲ್ಲಲು ಪುಸ್ತಕದಲ್ಲಿನ ಪ್ರತಿಯೊಂದು ತಂತ್ರವನ್ನು ಬಳಸುವುದಾಗಿತ್ತು. ಕೃತಕ ಮರಗಳು, ವರ್ಣರಂಜಿತ ಹೂವುಗಳು ಮತ್ತು ಸುವಾಸನೆಯ ಹಣ್ಣುಗಳಿಂದ ಅಲಂಕರಿಸಲ್ಪಟ್ಟ ವೇಶ್ಯೆಯ ತೇಲುವ ಆಶ್ರಮವು ನೋಡಲು ಅದ್ಭುತವಾಗಿತ್ತು. ಅವಳು ಅದನ್ನು ಋಷಿಶೃಂಗನ ಆಶ್ರಮದ ಬಳಿ ಲಂಗರು ಹಾಕಿದಳು. ತನ್ನ ಸ್ಥಳಾಂತರವನ್ನು ಮಾಡುವ ಮೊದಲು ಆ ಪ್ರದೇಶವನ್ನು ಸಮೀಕ್ಷೆ ಮಾಡಲು ದೂತರನ್ನು ಕಳುಹಿಸಿದಳು. ಅವಕಾಶವು ಸ್ವತಃ ಪ್ರಸ್ತುತವಾಯಿತು ಮತ್ತು ಅವಳು ಯುವ ಋಷಿಯೊಂದಿಗೆ ಸ್ನೇಹ ಬೆಳೆಸಲು ವ್ಯಾಪಾರ ಮತ್ತು ಬುದ್ಧಿವಂತಿಕೆಯಿಂದ ವೇಶ್ಯೆಯಾದ ತನ್ನ ಮಗಳನ್ನು ಕಳುಹಿಸಿದಳು. ವೇಶ್ಯೆಯು ಋಷಿಶೃಂಗನ ಆಶ್ರಮವನ್ನು ಸಮೀಪಿಸುತ್ತಿದ್ದಂತೆ ಅವಳನ್ನು ವಿಭಾಂಡಕನ ಸಂತ ಮಗನು ಆತ್ಮೀಯತೆ ಮತ್ತು ಆತಿಥ್ಯದಿಂದ ಸ್ವಾಗತಿಸಿದನು. ಓ ಸಂತನೇ, ನಿನ್ನೊಂದಿಗೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ, ಅವಳು ಹೇಳಿದರು, ಮತ್ತು ನಿಮ್ಮ ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ನಿಮ್ಮನ್ನು ಉಳಿಸಿಕೊಳ್ಳಲು ನೀವು ಹಣ್ಣುಗಳು ಮತ್ತು ಬೇರುಗಳ ಸಮೃದ್ಧ ಸಂಗ್ರಹವನ್ನು ಹೊಂದಿದ್ದೀರಿ. ಅವಳ ಮಾತುಗಳು ಹೊಗಳಿಕೆಯಿಂದ ತುಂಬಿವೆ, ಏಕೆಂದರೆ ಅವಳು ಅವನ ನಂಬಿಕೆಯನ್ನು ಗೆಲ್ಲಲು ಆಶಿಸಿದಳು. ವೇಶ್ಯೆಯ ಸೌಂದರ್ಯ ಮತ್ತು
ಆಕರ್ಷಣೆಯಿಂದ ದಿಗ್ಭ್ರಮೆಗೊಂಡ ಋಷಿಸೇಂದ್ರನು ಆಕೆಯನ್ನು ತನ್ನ ಮನೆಗೆ ಸ್ವಾಗತಿಸಿದನು. ತನ್ನ ನಂಬಿಕೆಯ ಆಜ್ಞೆಗಳನ್ನು ಅನುಸರಿಸಿ ಆಕೆಯ ಪಾದಗಳು, ಹಣ್ಣುಗಳು ಮತ್ತು ಬೇರುಗಳನ್ನು ತೊಳೆಯಲು ಆತ ಆಕೆಗೆ ನೀರನ್ನು ಅರ್ಪಿಸಿದನು. ಆದರೆ ವೇಶ್ಯೆಗೆ ಅಂತಹ ಸರಳವಾದ ಸಂತೋಷಗಳಲ್ಲಿ ಪಾಲ್ಗೊಳ್ಳುವ ಉದ್ದೇಶವಿರಲಿಲ್ಲ. ಬದಲಿಗೆ ಆಕೆ ಖಾದ್ಯ ಅರ್ಪಣೆಗಳನ್ನು ಬದಿಗಿಟ್ಟು ಉತ್ಕೃಷ್ಟವಾದ ಹೂಮಾಲೆಗಳು, ಮಿನುಗುವ ಉಡುಪುಗಳು ಮತ್ತು ಉತ್ತಮ ಪಾನೀಯಗಳನ್ನು ವೇಶ್ಯೇಂದ್ರನಿಗೆ ಉಡುಗೊರೆಯಾಗಿ ನೀಡಿದಳು. ವೇಶ್ಯೆಯ ಉಡುಗೊರೆಗಳು ವೇಶ್ಯೇಂದ್ರನಿಗೆ ಸಿಕ್ಕಿದಂತೆ ಅವನು ಅವಳ ಮೇಲೆ ಹೆಚ್ಚು ಆಕರ್ಷಿತನಾದನು. ಅವಳು ಚೆಂಡಿನೊಂದಿಗೆ ಆಡುತ್ತಿದ್ದಳು, ನಗುತ್ತಿದ್ದಳು ಮತ್ತು ತಾನು ನಿರಾತಂಕದ ಮಗುವಿನಂತೆ ಆನಂದಿಸುತ್ತಿದ್ದಳು. ಅವಳ ಸ್ಪರ್ಶವು ಅವನ ಬೆನ್ನುಮೂಳೆಯನ್ನು ನಡುಗಿಸಿತು ಮತ್ತು ಅವಳು ಪದೇ ಪದೇ ಅವನನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಉಸಿರುಗಟ್ಟಿಸಿದಳು. ವೇಶ್ಯೆಯ ಯೋಜನೆಯು ಮಾಂತ್ರಿಕತೆಯಂತೆ ಕಾರ್ಯನಿರ್ವಹಿಸುತ್ತಿತ್ತು. ವೇಶ್ಯೇಂದ್ರನ ಹೃದಯವು ಈಗ ಅವಳ ಮೋಡಿಗಳಿಂದ ಆಕರ್ಷಿತವಾಗಿತ್ತು ಮತ್ತು ಅವನು ತನ್ನ ಸುತ್ತಲಿನ ಜಗತ್ತಿಗೆ ಕಳೆದು ಹೋದಂತೆ ತೋರುತ್ತಿತ್ತು. ಆದರೆ ಎಲ್ಲವೂ ಗೆದ್ದಿದೆ ಎಂದು ತೋರುತ್ತಿದ್ದಂತೆ ಬುದ್ಧಿವಂತ ಮತ್ತು ಖುಷಿಯಾದ ವಿಭಂಡಕನು ದೃಶ್ಯದಲ್ಲಿ ಕಾಣಿಸಿಕೊಂಡನು. ಅವನು ತನ್ನ ಮಗನನ್ನು ಏಕಾಂಗಿಯಾಗಿ ಕುಳಿತಿದ್ದನು, ಚಿಂತೆ ಮತ್ತು ದುಃಖಿತನಾಗಿದ್ದನು. ಅವನ ಕಣ್ಣುಗಳಲ್ಲಿ ಹಾತೊರೆಯುವ ನೋಟವಿತ್ತು. ಮಗನೇ, ಏನಾಯಿತು ಎಂದು ವಿಭಾಂಡಕನ ಮುಖದ ಮೇಲೆ ಚಿಂತೆ ಮೂಡಿತು. ನೀನು ನಿನ್ನ ಕರ್ತವ್ಯವನ್ನು ಏಕೆ ನಿರ್ವಹಿಸುತ್ತಿಲ್ಲ? ನೀನು ಇಂದು ದಹನದ ಸಮಾರಂಭವನ್ನು ಮಾಡಿದ್ದೀಯಾ? ಋಷಿಸೇಂದ್ರನು ತನ್ನ ತಂದೆಯ ಕಡೆಗೆ ನೋಡಿದನು. ಅವನ ಕಣ್ಣುಗಳು ಇನ್ನೂ ಕ್ಷೀಣ ಗಾಳಿಯಲ್ಲಿ ಕಣ್ಮರೆಯಾದ ವೇಶ್ಯೆಯ ನೆನಪಿನ ಮೇಲೆ ಸ್ಥಿರವಾಗಿದ್ದವು. ಇದರಿಂದ ಅವನ ಹೃದಯವು ಛಿದ್ರವಾಯಿತು ಮತ್ತು ದಿಗ್ಭ್ರಮೆಗೊಂಡಿತು. ವಿಭಾಂಡಕನ ಮಾತುಗಳು ಅವನ ಮೇಲೆ ಹರಿದಾಡಿದಂತೆ ಋಷಿಸೇಂದ್ರನ ನೋಟವು ವಾಸ್ತವಕ್ಕೆ ಮರಳಿತು. ಅವನು ಆಲೋಚನೆಯಲ್ಲಿ ಕಳೆದು ಹೋಗಿದ್ದಾನೆಂದು ಅವನಿಗೆ ತಿಳಿದಿತ್ತು ಮತ್ತು ಅವನ ಮುಖದ ಮೇಲೆ ಅವಮಾನದ ಸುಳಿವು ಮೂಡಿತ್ತು. ಯುವ ಖುಷಿಯ ಜಗತ್ತು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಋಷಿಸೇಂದ್ರನು ಚಿಂತನೆಯಲ್ಲಿ ಕುಳಿತಿದ್ದನು. ಆಧ್ಯಾತ್ಮಿಕ ಅನ್ವೇಷಕನ ಆಗಮನಕ್ಕಾಗಿ ಕಾಯುತ್ತಿರುವಾಗ ಅವನ ಇಂದ್ರಿಯಗಳು ಉತ್ತುಂಗಕ್ಕೇರಿದವು. ಇದ್ದಕ್ಕಿದ್ದಂತೆ ದೈವತ್ವದ ಸೆಳವು ಹೊಂದಿರುವ ಯುವಕನು ಅವನ ಮುಂದೆ ಕಾಣಿಸಿಕೊಂಡನು. ಯುವಕನ ಉಪಸ್ಥಿತಿಯು ಹಸಿರು ಕಾಡಿನ ಮೂಲಕ ಬೀಸುವ ಸೌಮ್ಯವಾದ ಗಾಳಿಯಂತೆ ಎಲ್ಲ ಇಂದ್ರಿಯಗಳನ್ನು ಜಾಗೃತಗೊಳಿಸಿತು. ಯುವಕನು ಸಮೀಪಿಸುತ್ತಿದ್ದಂತೆ ಋಷಿಸೇಂದ್ರನು ಸೌಂದರ್ಯದ ಒಂದು ದರ್ಶನವನ್ನು ಕಂಡನು. ಅವನ ಕೂದಲು ಶ್ರೀಮಂತ ನೀಲಿ ಕಪ್ಪು ಬಣ್ಣ ಚಂದನ ಮರದ ಪರಿಮಳದಿಂದ ಪರಿಮಳಯುಕ್ತವಾದ ಅಲೆಗಳೊಂದಿಗೆ ಅವನ ಬೆನ್ನಿನ ಕೆಳಗೆ ಕುಸಿಯಿತು. ಯುವಕನ ಕಣ್ಣುಗಳು ಕಮಲದ ದಳಗಳಂತೆ ಹೊಳೆಯುತ್ತಿದ್ದವು. ತನ್ನ ತೆಳ್ಳಗಿನ ಸೊಂಟ ಮತ್ತು ಹೊಕ್ಕುಗಳನ್ನು ತಪ್ಪಿಸುವ ಪ್ರಯತ್ನವಿಲ್ಲದ ಸೊಬಗುಗಳೊಂದಿಗೆ ಚಲಿಸುವಾಗ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಅವನ ಕುತ್ತಿಗೆಯ ಸುತ್ತ ಹೊಳೆಯುವ ಆಭರಣವು ಸ್ಪಷ್ಟವಾದ ಆಕಾಶದಲ್ಲಿ ಮಿಂಚಿನಂತೆ ಹೊಳೆಯುತ್ತಿತ್ತು. ಆದರೆ ಅವನ ಮಣಿಕಟ್ಟುಗಳು ಸೂಕ್ಷ್ಮವಾದ ಜಪಮಾಲೆಗಳನ್ನು ಹಿಡಿದಿದ್ದವು. ಅದು ಅವನು ನಡೆಯುವಾಗ ಮೃದುವಾಗಿ ಮಿನುಗುತ್ತಿತ್ತು. ಆ ಯುವಕನ ಬಟ್ಟೆಗಳನ್ನು ಸೂಕ್ಷ್ಮವಾದ ರೇಷ್ಮೆ ನೂಲುಗಳಿಂದ ನೇಯ್ದು ಸೂರ್ಯನ ಬೆಳಕಿನಲ್ಲಿ ಶಾಂತವಾದ ಸರೋವರದ ಮೇಲೆ ಅಲೆಗಳ ಮೃದುವಾದ ಬೀಸುವಿಕೆಯಂತೆ ಮಿನುಗುತ್ತಿತ್ತು. ಅವನ ಮುಖವು ಸೌಂದರ್ಯದ ಮೇರುಕೃತಿಯಾಗಿತ್ತು, ಒಳಗಿನ ಬೆಳಕಿನಲ್ಲಿ ಪ್ರಕಾಶಮಾನವಾಗಿತ್ತು. ಅದು ಬಹುತೇಕ ಪಾರಮಾರ್ಥಿಕವಾಗಿ ಕಾಣುತ್ತಿತ್ತು. ಅವನು ಮಾತನಾಡುವಾಗ ಅವನ ಧ್ವನಿಯು ಸಂಗೀತದಂತೆ, ಪುರುಷ ಕಪ್ಪು ಪಕ್ಷಿಯ ಹಾಡಿನಂತೆ ಹಿತಕರ ಮತ್ತು ಸುಮಧುರವಾಗಿತ್ತು. ತಾನು ಹಿಂದೆಂದೂ ಅನುಭವಿಸಿರದ ರೀತಿಯಲ್ಲಿ ಯುವಕನ ಉಪಸ್ಥಿತಿಯಿಂದ ಸ್ಪರ್ಶಿಸಲ್ಪಟ್ಟ ತನ್ನ ಹೃದಯವು ತನ್ನೊಳಗೆ ಚಲಿಸುತ್ತಿರುವುದನ್ನು ಋಷಿಸೇಂದ್ರನು ಅನುಭವಿಸಿದನು. ಯುವಕನು ತನ್ನ ಅಂಗೈಯಲ್ಲಿ ಗೋಳಾಕಾರದ ಹಣ್ಣನ್ನು ಆಡುತ್ತಿದ್ದಾಗ ಅದರ ಚಲನೆಗಳು ನೆಲಕ್ಕೆ ಹಾರಿ ಹೋಗುವಂತೆ ತೋರುವಂತೆ ಬಣ್ಣ ಮತ್ತು ಬೆಳಕಿನ ಮಸುಕಾದ ನೋಟವನ್ನು ವೃದ್ಧ ಋಷಿ ಪ್ರವೇಶಿಸಿದರು. ಅವರ ಕಣ್ಣುಗಳು ಭೇಟಿಯಾದಾಗ ಋಷಿಸೇಂದ್ರನು ಅಗಾಧವಾದ ಸಂತೋಷ ಮತ್ತು ಆಶ್ಚರ್ಯವನ್ನು ಅನುಭವಿಸಿದನು. ಈ ಯೌವನದಲ್ಲಿ ಆತನಿಗೆ ಭಕ್ತಿ
ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಸಾರವನ್ನು ಒಳಗೊಂಡಿರುವ ಒಂದು ಆತ್ಮೀಯ ಆತ್ಮವನ್ನು ಕಂಡನು. ಆ ಯುವಕನ ಮಾತುಗಳು ಜೇನು ಅಮೃತದಂತೆ ತನ್ನ ತಪಸ್ಸು ಮತ್ತು ಆಚರಣೆಗಳ ಬಗ್ಗೆ ಮಾತನಾಡುವಾಗ ಸಿಹಿಯಾಗಿ ಮತ್ತು ಹಿತಕರವಾಗಿದ್ದವು. ಅವರು ಒಟ್ಟಿಗೆ ಕುಳಿತಾಗ ಈ ಅಸಾಧಾರಣ ಯವನದ ಸೌಂದರ್ಯ ಮತ್ತು ಆಶ್ಚರ್ಯದಲ್ಲಿ ಕುಡಿಯುತ್ತರ ತನ್ನ ಇಂದ್ರಿಯಗಳು ಜೀವಂತವಾಗಿರುವುದನ್ನು ವಶಿಷ್ಠನು ಅನುಭವಿಸಿದನು. ಅವನು ತನ್ನ ಸ್ವಂತ ತೋಟದ ಹಣ್ಣುಗಳನ್ನು ಅವನಿಗೆ ನೀಡಿದನು, ಆದರೆ ಯುವಕನು ನಿರಾಕರಿಸಿದನು. ಬದಲಿಗೆ ವಶಿಷ್ಠನ ನಾಲಿಗೆಯ ಮೇಲೆ ಸುವಾಸನೆಯಿಂದ ಹೊರಹೊಮ್ಮುವ ಪರಿಮಳಯುಕ್ತ ತೊಗಟೆಯಿಲ್ಲದ ಹಣ್ಣಿನ ಬುಟ್ಟಿಯನ್ನು ತನ್ನೊಂದಿಗೆ ಹಂಚಿಕೊಳ್ಳಲು ಆದ್ಯತೆ ನೀಡಿದನು. ಯುವಕನ ಉಡುಗೊರೆ ರೇಷ್ಮೆ ನೂಲುಗಳಿಂದ ನೇಯ್ದ ಹೂವುಗಳ ಹಾರ ಅದರ ಮಾದಕ ಮತ್ತು ಆಕರ್ಷಕ ಪರಿಮಳವನ್ನು ನೋಡಿ ವೃದ್ಧ ಋಷಿ ಆಶ್ಚರ್ಯಚಕಿತರಾದರು. ಯುವಕನು ತನ್ನ ಆಶ್ರಮಕ್ಕೆ ತೆರಳುವುದನ್ನು ನೋಡಿದಾಗ ವಶಿಷ್ಠನಿಗೆ ತನ್ನ ಹೃದಯದಲ್ಲಿ ಒಂದು ನೋವಿನ ಅನುಭವವಾಯಿತು. ತನ್ನ ಆತ್ಮವು ಛಿದ್ರವಾಗುತ್ತಿರುವಂತೆ ತಂದೆಯೇ ಎಂದು ಅವನು ಕಾಡಿನಲ್ಲಿಯೇ ಕೂಗಿದನು. ನನಗೆ ತಕ್ಷಣವೇ ಅವನ ಬಳಿಗೆ ಹೋಗಲು ಬಿಡಿ. ನಾನು ಈ ಉದಾತ್ತ ಯುವಕನನ್ನು ಅನುಸರಿಸಬೇಕು ಮತ್ತು ಅವನಿಂದ ಅವನ ಭಕ್ತಿಯ ರಹಸ್ಯಗಳನ್ನು ಕಲಿಯಬೇಕು. ಅದೇ ಆಚರಣೆಗಳಿಗಾಗಿ ನನ್ನ ಹೃದಯವು ಹಂಬಲಿಸುತ್ತವೆ. ಅದೇ ತಪಸ್ಸು ಅವನನ್ನು ದೇವರಿಗೆ ತುಂಬಾ ಹತ್ತಿರ ತರುತ್ತದೆ. ಮತ್ತು ಅದರೊಂದಿಗೆ ವಶಿಷ್ಠನು ತನ್ನ ಸ್ಥಾನದಿಂದ ಎದ್ದು ತನ್ನ ದೃಢ ನಿಶ್ಚಯವು ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ದಟ್ಟವಾದ ಕಾಡಿನಲ್ಲಿ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಋಷಿಯಾದ ವಿಭಾಂಡಕನು ತನ್ನ ಚಿಕ್ಕ ಮಗನಾದ ವಶಿಷ್ಠನೊಂದಿಗೆ ತನ್ನ ಆಶ್ರಮದಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ವಿಭಾಂಡಕನು ಹಣ್ಣುಗಳನ್ನು ಸಂಗ್ರಹಿಸಲು ಹೊರಟಿದ್ದಾಗ ಆ ಹುಡುಗನಿಗೆ ಸುಂದರವಾದ ವೇಶ್ಯೆಯೊಬ್ಬಳು ಎದುರಾದಳು. ಅವಳು ಸಿಹಿ ಮಾತುಗಳಿಂದ ಮತ್ತು ಆಕರ್ಷಕ ಉಡುಗೊರೆಗಳಿಂದ ಅವನನ್ನು ಆಕರ್ಷಿಸಲು ಪ್ರಯತ್ನಿಸಿದಳು. ಆದರೆ ವಶಿಷ್ಠನು ಕೇವಲ ಮಗುವಾಗಿದ್ದಾಗ ಅವಳ ಮೋಡಿಗಳಿಂದ ಪ್ರಭಾವಿತನಾಗಲಿಲ್ಲ. ಆದಾಗ್ಯೂ ವೇಶ್ಯೆಯು ಸುಲಭವಾಗಿ ಬಿಟ್ಟುಕೊಡುವವಳಾಗಿರಲಿಲ್ಲ. ಅವಳ ಮನಸ್ಸಿನಲ್ಲಿ ದುಷ್ಟ ಉದ್ದೇಶವಿತ್ತು ಮತ್ತು ಕುತಂತ್ರದಿಂದ ವಶಿಷ್ಠನನ್ನು ತನ್ನ ದೋಣಿಯಲ್ಲಿ ಸೆಳೆಯುವಲ್ಲಿ ಯಶಸ್ವಿಯಾದಳು. ಹುಡುಗನು ಅವಳೊಂದಿಗೆ ಪ್ರಯಾಣಿಸುತ್ತಿದ್ದಂತೆ ವಿಭಾಂಡಕನು ಆತಂಕದಿಂದ ಹುಚ್ಚನಾಗಿ ಮನೆಗೆ ಮರಳಿದನು. ಅವನು ತನ್ನ ಮಗನನ್ನು ಎಲ್ಲೆಡೆ ಹುಡುಕಿದನು, ಆದರೆ ಅವನನ್ನು ಹುಡುಕಲಾಗಲಿಲ್ಲ. ದಿನಗಳು ವಾರಗಳಾಗಿ ಬದಲಾದವು ಮತ್ತು ವಿಭಾಂಡಕನ ಆತಂಕವು ಹೆಚ್ಚಾಯಿತು. ಅವನು ಅಂತಿಮವಾಗಿ ತನ್ನ ಆಶ್ರಮಕ್ಕೆ ಮರಳಿದನು. ಇನ್ನೂ ತನ್ನ ಕಾಣೆಯಾದ ಮಗುವಿನ ಯಾವುದೇ ಚಿಹ್ನೆಯನ್ನು ಹುಡುಕುತ್ತಿದ್ದನು. ಏತನ್ಮಧ್ಯೆ ಮುಂದೆ ಬರುವ ಅಪಾಯದ ಅರಿವಿಲ್ಲದೆ ವಶಿಷ್ಠನು ನದಿಯ ಮೇಲೆ ವೇಶ್ಯೆಯ ಸಹವಾಸವನ್ನು ಆನಂದಿಸುತ್ತಿದ್ದನು. ಅದೃಷ್ಟವಶಾತ್ ವೇಶ್ಯೆಯು ವಶಿಷ್ಠನನ್ನು ಅಂಧರಾಜ್ಯಕ್ಕೆ ಕರೆದೊಯ್ದಳು. ಅಲ್ಲಿ ಅವನನ್ನು ಅದರ ರಾಜನು ಬಹಳ ಗೌರವದಿಂದ ಸ್ವಾಗತಿಸಿದನು. ರಾಜನು ವಶಿಷ್ಠನ ಮೋಗಿ ಮತ್ತು ಬುದ್ಧಿವಂತಿಕೆಯಿಂದ ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ಅವನು ತನ್ನ ಮಗಳು ಸಂತಳನ್ನು ಯುವ ಋಷಿಯೊಂದಿಗೆ ಮದುವೆಯಾಗಲು ನಿರ್ಧರಿಸಿದನು. ವಿಭಾಂಡಕನ ಕೋಪವನ್ನು ಶಮನಗೊಳಿಸಲು ರಾಜನು ತನ್ನ ಪ್ರಜೆಗಳಿಗೆ ಅವನಿಗೆ ಭವ್ಯವಾದ ಸ್ವಾಗತವನ್ನು ಸಿದ್ಧಪಡಿಸುವಂತೆ ಆದೇಶಿಸಿದನು. ವಿಭಾಂಡಕರು ಅಂತಿಮವಾಗಿ ಆಶ್ರಮಕ್ಕೆ ಆಗಮಿಸಿದಾಗ ಅವರು ಅನಿರೀಕ್ಷಿತವಾದ ಒಂದು ದೃಶ್ಯವನ್ನು ಎದುರಿಸಿದರು. ಅವರ ಮಗ ವಶಿಷ್ಠ ಈಗ ಬೆಳೆದು ಮದುವೆಯಾಗಿ ಅರಮನೆಯಲ್ಲಿ ಕರಿಷಾರಾಮಿ ಜೀವನವನ್ನು ನಡೆಸುತ್ತಿದ್ದನು. ಸಂತನ ಕೋಪ ಮತ್ತು ಅನುಮಾನವು ಅವನಿಗೆ ದೊರೆತ ಸಮೃದ್ಧಿ ಮತ್ತು ಸಂತೋಷವನ್ನು ನೋಡಿ ಸಂತೋಷ ಮತ್ತು ಆಶ್ಚರ್ಯಕ್ಕೆ ದಾರಿ ಮಾಡಿಕೊಟ್ಟಿತು. ವಿಭಾಂಡಕನು ರಾಜನ ಆಸ್ಥಾನದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಂತೆ ಅವನ ಮಗನ ಜಾನುವಾರುಗಳನ್ನು ನೋಡಿಕೊಳ್ಳುವ ದನಗಾಹಿಗಳು ಅವನನ್ನು ಬಹಳ ಆತಿಥ್ಯದಿಂದ ನೋಡಿಕೊಂಡರು. ಅವರು ಸಂಪತ್ತು ಮತ್ತು ಸಂಪನ್ಮೂಲಗಳು ವಶಿಷ್ಠನಿಗೆ ಸೇರಿದ್ದೆಂದು ಹೇಳಿದರು ಮತ್ತು ವಿಭಾಂಡಕನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಿತು. ಅಂತಿಮವಾಗಿ ತನ್ನ ಮಗನನ್ನು ಎಲ್ಲಾ ಸಮಯದಲ್ಲೂ ನೋಡಿಕೊಳ್ಳಲಾಗಿದೆ ಎಂದು ಅವನು ಅರ್ಥ ಮಾಡಿಕೊಂಡನು. ಕೃತಜ್ಞತೆಯಿಂದ ಪ್ರೇರಿತರಾದ ವಿಭಾಂಡಕನು ರಾಜರ ಮತ್ತು ಅವನ ಜನರ ಬಗ್ಗೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದನು.
ನಂತರ ಅವನು ಅರಮನೆಯಲ್ಲಿ ಹೊಸ ಮಗು ಜನಿಸಿದ ತಕ್ಷಣ ತಮ್ಮ ಆಶ್ರಮಕ್ಕೆ ಮರಳುವಂತೆ ವಿಶ್ವೇಶ್ವರನಿಗೆ ಸೂಚನೆ ನೀಡಿದನು. ಇದರಿಂದಾಗಿ ಅವನು ತಂದೆಯಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬಹುದು. ಆದ್ದರಿಂದ ವಿಶ್ವೇಶ್ವರನು ತನ್ನ ಪ್ರೀತಿಯ ಪತ್ನಿ ಶಾಂತ ಜೊತೆ ತನ್ನ ತಂದೆಯ ಪಕ್ಕಕ್ಕೆ ಮರಳಿದನು. ಅವರು ನಿಷ್ಠಾವಂತ ನಕ್ಷತ್ರದಂತೆ ಅವನಿಗೆ ಸಮರ್ಪಿತರಾಗಿದ್ದರು. ವರ್ಷಗಳು ಕಳೆದವು ಮತ್ತು ವಿಶ್ವೇಶ್ವರನು ಆಶ್ರಮದಲ್ಲಿ ತನ್ನ ಕುಟುಂಬದೊಂದಿಗೆ ಸರಳತೆ ಮತ್ತು ಭಕ್ತಿಯ ಜೀವನವನ್ನು ನಡೆಸಿದನು. ಈ ಸ್ಥಳವು ಅದರ ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಯಿತು ಮತ್ತು ಜನರು ಅಲ್ಲಿ ಆಶೀರ್ವಾದ ಮತ್ತು ಶುದ್ಧೀಕರಣವನ್ನು ಪಡೆಯಲು ದೂರದಿಂದ ಬರುತ್ತಿದ್ದರು. ಮತ್ತು ಅವರು ಹಾಗೆ ಮಾಡಿದಂತೆ ವಿಭಾಂಡಕನ ಬುದ್ಧಿವಂತ ಮಾತುಗಳು ಯುಗಯುಗಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಮಗ ಹುಟ್ಟಿದ ತಕ್ಷಣ ಸೂರ್ಯನು ದಿಗಂತದ ಮೇಲೆ ಉದಯಿಸುತ್ತಿದ್ದಂತೆ ಪಾಂಡುವಿನ ಮಗ ಯುಧಿಷ್ಠಿರನು ಕೌಶಿಕಿ ನದಿಯ ದಡದಲ್ಲಿ ತನ್ನ ಪವಿತ್ರ ಪ್ರಯಾಣವನ್ನು ಪ್ರಾರಂಭಿಸಿದನು. ಪ್ರತಿ ಹೆಜ್ಜೆಯಲ್ಲೂ ಅವನು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜ್ಞಾನೋದಯವನ್ನು ಹುಡುಕುತ್ತಾ ಪೂಜ್ಯ ದೇವಾಲಯಗಳಿಗೆ ಹತ್ತಿರವಾದನು. ವಿಶಾಲವಾದ ಸಾಗರದೊಂದಿಗೆ ಗಂಗಾ ನದಿಯ ಸಂಗಮಕ್ಕೆ ಹೋಗುವಾಗ ಸೌಮ್ಯವಾದ ಗಾಳಿಯು ಪ್ರಾಚೀನ ಜ್ಞಾನದ ಪಿಸುಗುಟ್ಟನ್ನು ಹೊತ್ತುಕೊಂಡಿತು. ಅವರು ಸಮುದ್ರವನ್ನು ತಲುಪುತ್ತಿದ್ದಂತೆ ಯುಧಿಷ್ಠಿರನು 500 ನದಿಗಳ ಶಾಂತವಾದ ಉಪಸ್ಥಿತಿಯಿಂದ ಸುತ್ತುವರಿದ ಅದರ ನೀರಿನಲ್ಲಿ ಪವಿತ್ರವಾದ ಧುಮುಕು ಕೊಡೆಯನ್ನು ಮಾಡಿದನು. ಅವನ ಸಹೋದರರಾದ ಅರ್ಜುನ ಮತ್ತು ಭೀಮನು ಅವನ ಪಕ್ಕದಲ್ಲಿ ನಿಂತರು. ಅವರ ಕಣ್ಣುಗಳು ದಿಗಂತದ ಮೇಲೆ ನಿಂತವು. ಅವರು ಸಾಗರದ ಅಂತ್ಯವಿಲ್ಲದ ವಿಸ್ತಾರವನ್ನು ನೋಡುತ್ತಿದ್ದರು. ರಾಜಕುಮಾರನ ಸಂಕಲ್ಪವು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬಲಗೊಂಡಿತು, ಏಕೆಂದರೆ ಈ ಪ್ರಯಾಣವು ಅವನ ಧೈರ್ಯ ಮತ್ತು ನಂಬಿಕೆಯನ್ನು ಪರೀಕ್ಷಿಸುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಮತ್ತು ಮಾರ್ಗದರ್ಶಿಯಾದ ಲೋಮಾಸನು ಯುಧಿಷ್ಠಿರನ ಬಳಿಗೆ ಹೋಗಿ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಕಳಿಂಗ ಬುಡಕಟ್ಟುಗಳು ವಾಸಿಸುವ ಈ ಭೂಮಿಯು ದೇವರುಗಳಿಂದ ಆಶೀರ್ವದಿಸಲ್ಪಟ್ಟಿದೆ. ವೈತರಣಿ ನದಿಯು ಅದರ ಮೂಲಕ ಹರಿಯುತ್ತದೆ. ಭಕ್ತರ ಪ್ರಾರ್ಥನೆಗಳನ್ನು ಮೇಲಿನ ಸ್ವರ್ಗಕ್ಕೆ ಕೊಂಡೊಯ್ಯುತ್ತದೆ. ಅವನು ಮಾತನಾಡುವಾಗ ಲೋಮಾಸನು ಅವರನ್ನು ಪವಿತ್ರ ಸ್ಥಳದತ್ತ ಕರೆದೊಯ್ದನು. ಅಲ್ಲಿ ಒಮ್ಮೆ ರುದ್ರ ದೇವರು ಯಜ್ಞದ ಪ್ರಾಣಿಯನ್ನು ವಶಪಡಿಸಿಕೊಂಡಿದ್ದನು. ಆದರೆ ದೇವರುಗಳು ಇತರರ ಆಸ್ತಿಯನ್ನು ಗೌರವಿಸುವಂತೆ ನೆನಪಿಸಿದರು. ಅಲ್ಲಿ ನಿಂತವರೆಲ್ಲರ ಮನಸ್ಸಿನಲ್ಲಿ ಆ ಪ್ರಾಚೀನ ಕಥೆಯ ನೆನಪು ಮೂಡಿತು. ದೇವರೇ ಸ್ವತಃ ರುದ್ರನಿಗೆ ತನ್ನದಲ್ಲದದ್ದನ್ನು ಅಪೇಕ್ಷಿಸದಂತೆ ಎಚ್ಚರಿಕೆ ನೀಡಿದ್ದರು. ಅವರು ಗೌರವದಿಂದ ಯಜ್ಞವನ್ನು ಅರ್ಪಿಸಿದರು ಮತ್ತು ಅವನ ಕೋಪವನ್ನು ಶಮನಗೊಳಿಸಿದರು. ಹೀಗಾಗಿ ದೇವರು ಆ ಮೃಗವನ್ನು ತ್ಯಜಿಸಿ ದೈವಿಕ ಸಾಮ್ರಾಜ್ಯಕ್ಕೆ ಕಣ್ಮರೆಯಾದ ಯುಧಿಷ್ಠಿರ ಮತ್ತು ಅವನ ಸಹಚರರು ವೈತರಣಿ ನದಿಯನ್ನು ತಲುಪುತ್ತಿದ್ದಂತೆ ಅವರು ಅದರ ದಡಕ್ಕಿಳಿದು ತಮ್ಮ ಪೂರ್ವಜರಿಗೆ ಅರ್ಪಣೆಗಳನ್ನು ಅರ್ಪಿಸಿದರು. ಒಂದು ಪುಣ್ಯಕಾರ್ಯದ ಶಕ್ತಿಯ ಬಗ್ಗೆ ಯೋಚಿಸುವಾಗ ರಾಜಕುಮಾರನ ಹೃದಯವು ಭಾವೋದ್ರೇಕದಿಂದ ಉಬ್ಬಿಕೊಂಡಿತ್ತು. ನ್ಯಾಯಯುತ ಕಾರ್ಯದ ಶಕ್ತಿಯು ಎಷ್ಟು ದೊಡ್ಡದಾಗಿರಬೇಕು ಎಂದು ಆತ ಉದ್ಗರಿಸಿದನು. ತನ್ನನ್ನು ತಾನು ಮಾರಣಾಂತಿಕ ಗ್ರಹಿಕೆಗೆ ಮೀರಿದ ಪ್ರದೇಶಗಳಿಗೆ ಸಾಗಿಸಿದನೆಂದು ಭಾವಿಸಿದ ಲೋಮಾಸನು ಗೊತ್ತಿದ್ದು ನಗುತ್ತಿದ್ದನು, ಏಕೆಂದರೆ ಅವನು ಅವರನ್ನು ವಾಸ್ತವದ ಬಟ್ಟೆಯು ತೆಳುವಾದ ಸ್ಥಳಕ್ಕೆ ಕರೆದೊಯ್ದಿದ್ದನು. ಪಠಣ ಮತ್ತು ಪ್ರಾರ್ಥನೆಗಳ ಶಬ್ದಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. 3,00,000 ಯೋಜನೆಗಳು ದೂರದಿಂದ ಗಾಳಿಯನ್ನು ಹೊತ್ತೊಯ್ಯುತ್ತಿದ್ದವು. ಯುಧಿಷ್ಠಿರನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಅವನು ಅಸ್ತಿತ್ವದಲ್ಲಿರುವ ದೇವರ ದೈವಿಕ ಅರಣ್ಯವನ್ನು ನೋಡುತ್ತಿದ್ದನು. ಇಲ್ಲಿ ವಿಶ್ವಕರ್ಮನು ಒಮ್ಮೆ ಒಂದು ದೊಡ್ಡ ಯಜ್ಞವನ್ನು ಮಾಡಿದನು ಮತ್ತು ಸ್ವತಃ ಅಸ್ತಿತ್ವದಲ್ಲಿದ್ದವನು ಕಶ್ಯಪನಿಗೆ ಇಡೀ ಭೂಮಿಯನ್ನು ಉಡುಗೊರೆಯಾಗಿ ನೀಡಿದನು. ಆದರೆ ಭೂಮಿ ದೇವಿಯನ್ನು ಬಿಟ್ಟುಕೊಟ್ಟಾಗ ತನ್ನ ಅದೃಷ್ಟವು ಪಾತಾಳದಲ್ಲಿ ಮುಚ್ಚಲ್ಪಡುತ್ತದೆ ಎಂಬ ಭಯದಿಂದ
ಅವಳು ನಿರಾಶೆಗೊಂಡಳು ಮತ್ತು ಕೋಪಗೊಂಡಳು. ಆಕೆಯ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಕಶ್ಯಪನು ತನ್ನ ಕೋಪವನ್ನು ಶಮನಗೊಳಿಸಲು ಪ್ರಾಯಶ್ಚಿತ್ತದ ಕಾರ್ಯವನ್ನು ಮಾಡಿದನು. ಅವರು ಈ ಪವಿತ್ರ ಸ್ಥಳದಲ್ಲಿ ನಿಂತಾಗ ಲೋಮಾಸ ಅದರ ಗುತ್ತ ಮಹತ್ವವನ್ನು ಬಹಿರಂಗಪಡಿಸಿದನು. ಆ ಸ್ಥಳವು ಸ್ವತಃ ಒಂದು ಬಲಿಪೀಠವಾಗಿತ್ತು. ಇದು ಪವಿತ್ರ ರಚನೆಯ ರೂಪವನ್ನು ಪ್ರಕಟಿಸುತ್ತದೆ. ಪ್ರಾಚೀನ ಭಾರತದ ಸಾಮ್ರಾಜ್ಯದಲ್ಲಿ ವೈಶಂಪಾಯನನು ರಾಜ ಯುಧಿಷ್ಠಿರ ಮತ್ತು ಅವನ ಸಹೋದರರೊಂದಿಗೆ ಮಹತ್ತರವಾದ ಮಹತ್ವದ ಕಥೆಯನ್ನು ಹಂಚಿಕೊಳ್ಳನು. ಇದು ಸಾಟಿಯಿಲ್ಲದ ಶಕ್ತಿ ಮತ್ತು ಬುದ್ಧಿವಂತಿಕೆಯ ವಿಷಯಾದ ಪೂಜ್ಯ ಪರಶುರಾಮನ ಬಗ್ಗೆ ಮಾತನಾಡುವ ಕಥೆಯಾಗಿದೆ. ಪರಶುರಾಮನ ಪವಿತ್ರ ಭೂಮಿಗೆ ಪ್ರಯಾಣವನ್ನು ಸ್ವತಃ ರಾಮನು ಮುನ್ಸೂಚಿಸಿದರು. ಆತನು ಎಲ್ಲವನ್ನೂ ಸ್ವಯಂ ಪ್ರೇರಿತವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದನು. ಚಂದ್ರನ ಚಕ್ರದ ದಿನವು ಸಮೀಪಿಸುತ್ತಿತ್ತು ಮತ್ತು ಅದೇ ರಾತ್ರಿಯಲ್ಲಿ ರಾಮನು ಆ ಸ್ಥಳದಲ್ಲಿ ಒಟ್ಟುಗೂಡಿದವರಿಗೆ ತನ್ನನ್ನು ಬಹಿರಂಗಪಡಿಸುತ್ತಾನೆ. ಪರಶುರಾಮನ ನಿಷ್ಠಾವಂತ ಅನುಯಾಯಿ ಅಕೈದವಳನು ಆ ದೃಶ್ಯವನ್ನು ವೈಶಂಪಾಯನನಿಗೆ ವಿವರಿಸಿದನು. ನಾಳೆ ಇದೇ ರಾತ್ರಿಯ ಕೊನೆಯಲ್ಲಿ ಚಂದ್ರನ ಮಾರ್ಗದ ದಿನವು ಮುಳುಗುತ್ತವೆ. ಆ ಸಂದರ್ಭದಲ್ಲಿ ನೀವು ಜಿಂಕೆಯ ಚರ್ಮವನ್ನು ಧರಿಸಿ ತನ್ನ ಕೂದಲನ್ನು ಮ್ಯಾಟ್ ಮಾಸ್ತೂಪದಲ್ಲಿ ಧರಿಸಿರುವ ಅವನ ದೃಶ್ಯವನ್ನು ಕಾಣುತ್ತೀರಿ. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಯುಧಿಷ್ಠಿರನು ಕರ್ತವ್ಯವಿಯನ ಮಗ ಅರ್ಜುನನ ಮೇಲೆ ಪರಶುರಾಮನು ಸಾಧಿಸಿದ ವಿಜಯದ ದಂತಕಥೆಯನ್ನು ವಿವರಿಸುವಂತೆ ಅಕೈತವ್ರಾಳನನ್ನು ವಿನಂತಿಸಿದನು. 1000 ತೋಳುಗಳು ಮತ್ತು ಚಿನ್ನದಿಂದ ಮಾಡಿದ ಆಕಾಶದ ಕಾರನ್ನು ಹೊಂದಿದ್ದ ಈ ಪ್ರಬಲ ರಾಜನು ಅಳೆಯಲಾಗದಷ್ಟು ಶಕ್ತಿಶಾಲಿಯಾಗಿ ಬೆಳೆದು ಎಲ್ಲಾ ಜೀವಿಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ದನು. ದೇವರುಗಳೇ, ಸ್ವತಃ ರಾಮನು ಈ ದಬ್ಬಾಳಿಕೆಯನ್ನು ಸೋಲಿಸುವುದು ಅಗತ್ಯವೆಂದು ಭಾವಿಸಿದ್ದರು. ಕಾಡಿನ ಮಧ್ಯಭಾಗದಲ್ಲಿ ಗದಿ ಎಂಬ ಮಹಾನ್ ರಾಜನು ಪ್ರಾಯಶ್ಚಿತ್ತದಲ್ಲಿ ವಾಸಿಸುತ್ತಿದ್ದನು. ಅವನ ಮಗಳು ಸತ್ಯವತಿ ಅವನಿಗೆ ಜನಿಸಿದಳು ಮತ್ತು ಅವಳು ವಯಸ್ಸಾದಾಗ ಭೃಗುನ ಮಗನಾದ ರಿಚಿಕನು ಅವಳನ್ನು ಮದುವೆಯಾಗಲು ವಿನಂತಿಸಿದನು. ಆದಾಗ್ಯೂ ತನ್ನ ಮಗಳ ಪ್ರೇಯಸಿ ಒಂದೇ ಕಪ್ಪು ಕಿವಿಗಳುಳ್ಳ 1000 ಹಡಗಿನ ಕುದುರೆಗಳ ವರದಕ್ಷಿಣೆಯನ್ನು ನೀಡಬೇಕು ಎಂದು ಗದಿ ಷರತ್ತು ವಿಧಿಸಿದನು. ರಿಚಿಕ ಈ ಷರತ್ತಿಗೆ ಒಪ್ಪಿಕೊಂಡಳು. ಆದರೆ ಸಮುದ್ರದ ದೇವರು ವರುಣನು ಅಂತಿಮವಾಗಿ ಅವನಿಗೆ ಅಗತ್ಯವಾದ ಕುದುರೆಗಳನ್ನು ಉಡುಗೊರೆಯಾಗಿ ನೀಡಿದನು. ಸತ್ಯವತಿ ಮತ್ತು ರಿಚಿಕ ನಡುವಿನ ಸಂಬಂಧವನ್ನು ದೇವರುಗಳೇ ಆಶೀರ್ವದಿಸಿದರು. ಆಕೆಯ ಮಾವ ಭೃಗು ಅವರ ವಿವಾಹ ಸಮಾರಂಭಕ್ಕೆ ಆಗಮಿಸಿದಾಗ ತನ್ನ ಸೊಸೆಗೆ ಒಂದು ವರವನ್ನು ನೀಡಿದನು. ಆಕೆ ತನಗೆ ಬೇಕಾದುದನ್ನು ಕೇಳಬಹುದು. ತನ್ನ ತಾಯಿಯ ಪ್ರೋತ್ಸಾಹದಿಂದ ಸತ್ಯವತಿ ತನ್ನ ಮಗನು ಯೋಧನ ಪಾತ್ರದಲ್ಲಿ ಜನಿಸಬೇಕೇ ನಂತಿಸಿದಳು. ಪುರೋಹಿತನಲ್ಲ ಆಕೆಯ ಭಕ್ತಿಯಿಂದ ಸಂತೋಷಗೊಂಡ ಭೃಗು ಈ ಆಸೆಯನ್ನು ಈಡೇರಿಸಲು ಒಪ್ಪಿಕೊಂಡನು. ದೈವಿಕ ಸತ್ವವನ್ನು ತುಂಬಿದ 2 ಮಡಿಕೆ ಅಕ್ಕಿ ಮತ್ತು ಹಾಲನ್ನು ಆತ ಅವರಿಗೆ ಒದಗಿಸಿದನು. ಅವರ ಋತುವಿನಲ್ಲಿ ಸ್ನಾನ ಮಾಡಲು ಮತ್ತು ಸಿದ್ಧಪಡಿಸಿದ ಆಹಾರವನ್ನು ಸೇವಿಸುವಾಗ ಪ್ರತ್ಯೇಕವಾಗಿ ನಿರ್ದಿಷ್ಟ ಮರಗಳನ್ನು ಒಪ್ಪಿಕೊಳ್ಳುವಂತೆ ಸೂಚಿಸಿದನು. ಆದಾಗ್ಯೂ ಸತ್ಯವತಿಯ ತಾಯಿ ರಹಸ್ಯವಾಗಿ ಮಡಿಕೆಗಳು ಮತ್ತು ಮರಗಳನ್ನು ಬದಲಾಯಿಸಿದಳು. ಇದರಿಂದಾಗಿ ಭೃಗು ತನ್ನ ಸೊಸೆಯು ಅಕ್ಕಿಯ ತಪ್ಪು ಮಳೆಯನ್ನು ತೆಗೆದುಕೊಂಡು ತಪ್ಪು ಮರವನ್ನು ಅಪ್ಪಿಕೊಂಡಿದ್ದಾಳೆಂದು ಅರಿತುಕೊಂಡಳು. ಸತ್ಯವತಿಗೆ ಯೋಧನ ಪಾತ್ರವುಳ್ಳ ಮಗನು ಹುಟ್ಟುತ್ತಾನೆ ಮತ್ತು ಆಕೆಯ ತಾಯಿ ನೀತಿಯ ಮಾರ್ಗವನ್ನು ಅನುಸರಿಸುವ ಪ್ರಬಲ ಮಗನಿಗೆ ಜನ್ಮ ನೀಡುತ್ತಾಳೆ ಎಂದು ಭೃಗು ಭವಿಷ್ಯ ನುಡಿದಿದ್ದನು. ಪ್ರಾಚೀನ ಭಾರತದ ದಟ್ಟವಾದ ಕಾಡುಗಳಲ್ಲಿ ಜಮದಗ್ನಿ ಎಂಬ ಪ್ರಸಿದ್ಧ ಋಷಿಯು ತನ್ನ ನಿಷ್ಠಾವಂತ ಪತ್ನಿ ರೇಣುಗಳೊಂದಿಗೆ ಒಂದು ವಿನಮ್ರ ಆಶ್ರಮದಲ್ಲಿ ವಾಸಿಸುತ್ತಿದ್ದನು. ವೇದ ಮತ್ತು ಪವಿತ್ರ ತಪಸ್ಸಿನ ಅಧ್ಯಯನಕ್ಕೆ ಶ್ರದ್ಧೆಯಿಂದ ಸಮರ್ಪಿಸಿಕೊಂಡಿದ್ದ ಜಗದಗ್ನಿಯ ಹೆಸರು ಅವರ ಅಚಲ ಭಕ್ತಿಗೆ ಸಾಕ್ಷಿಯಾಗಿ ದೇಶದಾದ್ಯಂತ ಪ್ರತಿಧ್ವನಿಸಿತು. ಅವರ ಪತ್ನಿ ರೇಣುಕಿಯು ಅಷ್ಟೇ ಧಾರ್ಮಿಕಳಾಗಿದ್ದಳು. ಶುದ್ಧತೆ ಮತ್ತು ಸರಳತೆಯ ಜೀವನವನ್ನು ನಡೆಸುತ್ತಿದ್ದಳು. ಒಟ್ಟಾಗಿ ಅವರಿಗೆ 5 ಗಂಡು ಮಕ್ಕಳಿದ್ದರು. 4 ಹಿರಿಯ ಸಹೋದರರು
ಮತ್ತು ರಾಮ ಎಂಬ ಕಿರಿಯ ಮಗ ಅವರು ಎಲ್ಲಾ ರೀತಿಯಲ್ಲೂ ಅಸಾಧಾರಣವೆಂದು ಸಾಬೀತಾಯಿತು. ಒಂದು ದಿನ ಕುಟುಂಬದ ಮಕ್ಕಳು ಹಣ್ಣುಗಳನ್ನು ಸಂಗ್ರಹಿಸಲು ಹೊರಟಿದ್ದಾಗ ರೇಣುಕಾ ಸ್ಥಾನಕ್ಕೆ ಹೋದರು. ಅವಳ ಹೃದಯವು ಎಂದಿನಂತೆ ಶುದ್ಧ ಮತ್ತು ಪರಿಶುದ್ಧವಾಗಿತ್ತು. ಆದರೆ ಮನೆಗೆ ಹಿಂದಿರುಗಿದ ನಂತರ ಅವಳು ಮರ್ತಿಕಾವತನ ರಾಜ ಚಿತ್ರಾರದನನ್ನು ಅಜಾಗರೂಕತೆಯಿಂದ ನೋಡಿದಳು. ಅವನ ಭವ್ಯವಾದ ರೂಪವು ಅವಳ ಮನಸ್ಸಿನಲ್ಲಿ ಅಳಿಸಲಾಗದ ಗುರುತು ಹಾಕಿತು. ಕ್ಷಣಿಕ ಆಕರ್ಷಣೆಯ ಕ್ಷಣವೂ ಅವಳೊಳಗೆ ಕಾನೂನುಬಾಹಿರ ಬಯಕೆಯನ್ನು ಹೊತ್ತಿಸಿತು. ಅವಳನ್ನು ನದಿಯ ನೀರಿನಿಂದ ಕಳಂಕಿತಗೊಳಿಸಿತು. ತನ್ನ ಹೆಂಡತಿಯ ಅಪರಾಧವನ್ನು ಕಂಡುಹಿಡಿದ ನಂತರ ಜಮದಗ್ನಿ ಕೋಪ ಮತ್ತು ನಿರಾಶೆಗೆ ಒಳಗಾದನು. ಅವನು ಅವರ ಹಿರಿಯ ಮಗ ಕ್ರೂಮನ್, ನಂತರ ಸುಷೇನ, ವಾಸು, ವಿಶ್ವವಸು ಮತ್ತು ಅಂತಿಮವಾಗಿ ರಾಮನನ್ನು ಕರೆದನು. ಕಠಿಣ ಅಭಿವ್ಯಕ್ತಿಯೊಂದಿಗೆ ಅವರು ತಮ್ಮ ತಾಯಿಯ ಜೀವನವನ್ನು ಕೊನೆಗೊಳಿಸುವಂತೆ ಪ್ರತಿಯೊಬ್ಬರಿಗೂ ಸೂಚನೆ ನೀಡಿದರು. ಆದರೆ ಅವರು ಭಯದಿಂದ ಪಾರ್ಶ್ವವಾಯುವಿಗೆ ಒಳಗಾದರು ಮತ್ತು ಒಂದು ಪದವನ್ನು ಉಚ್ಚರಿಸಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಪುತ್ರರನ್ನು ಶಪಿಸಿದಾಗ ಜಮದಗ್ನಿಯ ಕೋಪವು ತೀವ್ರಗೊಂಡಿತು. ಅವರನ್ನು ಪ್ರಜ್ಞಾಶೂನ್ಯರನ್ನಾಗಿ ಮಾಡಿ ನಿರ್ಜೀವ ವಸ್ತುಗಳಂತೆ ಚಲನರಹಿತರನ್ನಾಗಿ ಮಾಡಿತು. ಕಿರಿಯ ಮಗನಾದ ರಾಮನು ಕೊನೆಯದಾಗಿ ಆಶ್ರಮಕ್ಕೆ ಆಗಮಿಸಿದನು ಮತ್ತು ಅವನ ತಂದೆಯ ಕಠಿಣ ಆಜ್ಞೆಯನ್ನು ಎದುರಿಸಿದನು. ಓ ನನ್ನ ಮಗನೇ, ನಿನ್ನ ಈ ದುಷ್ಟ ತಾಯಿಯನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಕೊಲ್ಲು. ಕೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ರಾಮನು ತನ್ನ ತಾಯಿಯ ತಲೆಯನ್ನು ಧೈರ್ಯದಿಂದ ಕತ್ತರಿಸಿದನು. ಅವನು ತನ್ನ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದಾಗ ಜಮದಗ್ನಿಯ ಕೋಪವು ತಕ್ಷಣವೇ ಕಡಿಮೆಯಾಯಿತು. ನೀನು ನನ್ನ ಆಜ್ಞೆಯಂತೆ ಈ ಕಷ್ಟದ ಕೆಲಸವನ್ನು ಮಾಡಿದ್ದೀಯ, ಸದ್ಗುಣದಲ್ಲಿ ಆನಂದಿತನಾಗಿದ್ದೀಯ. ನಂತರ ರಾಮನು ತನ್ನ ತಾಯಿಯನ್ನು ಪುನಃ ಜೀವಂತಗೊಳಿಸಬೇಕೆಂದು ವಿನಂತಿಸಿದನು ಮತ್ತು ಈ ಕ್ರೂರ ಕೃತ್ಯದ ನೆನಪಿನಿಂದ ತಾನು ಕಾಡಲ್ಪಡದಿರಲು ವಿನಂತಿಸಿದನು. ತನ್ನ ಸಹೋದರರು ತಮ್ಮ ಹಿಂದಿನ ಸ್ಥಿತಿಯನ್ನು ಮರಳಿ ಪಡೆಯಲಿ, ಯುದ್ಧ ಭೂಮಿಯಲ್ಲಿ ಅಪ್ರತಿಮರಾಗಲಿ ಮತ್ತು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಅವನು ಬಯಸಿದನು. ಜಮದಗ್ನಿ ತನ್ನ ಅಪರಿಮಿತ ಪ್ರೀತಿ ಮತ್ತು ಭಕ್ತಿಯನ್ನು ಪ್ರದರ್ಶಿಸುತ್ತಾ ಈ ಎಲ್ಲಾ ಆಸೆಗಳನ್ನು ನೀಡಿದನು. ಆದಾಗ್ಯೂ ಕಾಲಾನಂತರದಲ್ಲಿ ಕರ್ತವ್ಯವಿನ ವೀರ ಮಗನಾದ ಅರ್ಜುನನು ಆಶ್ರಮಕ್ಕೆ ಆಗಮಿಸಿದಾಗ ಹೊಸ ಸವಾಲು ಎದುರಾಯಿತು. ಅವನು ರೇಣುಕನಿಂದ ಆಹ್ವಾನಿಸಲ್ಪಟ್ಟನು, ಆದರೆ ಅವನಿಗೆ ದೊರೆತ ಸ್ವಾಗತದಿಂದ ಸಂತೋಷವಾಗಲಿಲ್ಲ. ಅವನ ಹೃದಯದಲ್ಲಿ ದುರಹಂಕಾರದಿಂದ ಅವನು ವೈದಿಕ ಆಚರಣೆಗಳಿಗೆ ಹಾಲು ಒದಗಿಸುವ ಪವಿತ್ರ ಹಸುವನ್ನು ವಶಪಡಿಸಿಕೊಂಡನು ಮತ್ತು ಅರಣ್ಯವನ್ನು ಹಾಳು ಮಾಡಲು ಪ್ರಾರಂಭಿಸಿದನು. ರಾಮನು ಮನೆಗೆ ಹಿಂದಿರುಗಿದಾಗ ತನ್ನ ತಂದೆ ತಾನು ದೂರವಿದ್ದಾಗ ನಡೆದ ಘಟನೆಗಳನ್ನು ವಿವರಿಸುತ್ತಿರುವುದನ್ನು ಕಂಡನು. ಆ ದುಃಖಿತ ಹಸುವು ತನ್ನ ಕರುಗಾಗಿ ಕೆಳಗಿಳಿಯುತ್ತಿರುವುದನ್ನು ನೋಡಿದ ರಾಮನ ಹೃದಯವು ಅಸಮಾಧಾನದಿಂದ ಉಬ್ಬಿಕೊಂಡಿತು. ಆತ ಅರ್ಜುನನ ಕಡೆಗೆ ಧಾವಿಸಿದನು. ರಾಮನು ತನ್ನ ತಂದೆ ದಶರಥನ ನಿಧನಕ್ಕೆ ಸಂತಾಪ ಸೂಚಿಸುವಾಗ ಅರಣ್ಯವು ಅವನ ದುಃಖದ ಕೂಗುಗಳಿಂದ ಪ್ರತಿಧ್ವನಿಸಿತು. ಕಾಡಿನಲ್ಲಿ ಸಿಕ್ಕಿಬಿದ್ದ ಜಿಂಕೆಯಂತೆ ಅವನ ತಂದೆಯನ್ನು ಕರ್ತವೀರ್ಯನ ಪುತ್ರರು ಸದ್ಗುಣ ಅಥವಾ ಸಹಾನುಭೂತಿಯನ್ನು ಗೌರವಿಸದ ಆ ನಿರ್ದಯ ಯೋಧರು ಹೊಡೆದರು. ರಾಮನ ಮಾತುಗಳು ನದಿಯಂತೆ ಸುರಿಯಿತು. ಪ್ರಾಯಶ್ಚಿತ್ರದಲ್ಲಿ ತೊಡಗಿರುವ ಮತ್ತು ಹಿಂಸಾಚಾರದಿಂದ ದೂರವಿರುವ ವಯಸ್ಸಾದ ತನ್ನ ತಂದೆಗೆ ಸಂಭವಿಸಿದ ಅದೃಷ್ಟವನ್ನು ವಿಷಾದಿಸುತ್ತಾ ಅವನು ಮಾತನಾಡುವಾಗ ಅವನ ದುಃಖವು ನ್ಯಾಯೋಚಿತ ಕೋಪಕ್ಕೆ ದಾರಿ ಮಾಡಿಕೊಟ್ಟಿತು. ಅಂತಹ ಜನರು ನಿಶ್ಶಸ್ತ್ರ ಮತ್ತು ರಕ್ಷಣೆಯಿಲ್ಲದ ಆತ್ಮವನ್ನು ಕೊಂದಿದ್ದಾರೆಂದು ಹೇಗೆ ಹೇಳಿಕೊಳ್ಳಬಹುದು? ಈ ಕೃತ್ಯದ ಬಗ್ಗೆ ಮಾತನಾಡುವಾಗ ಅವರು ತಮ್ಮ ಸ್ನೇಹಿತರು ಮತ್ತು ಸೇವಕರ ಮುಖವನ್ನು ಹೇಗೆ ತೋರಿಸುತ್ತಾರೆ? ರಾಮನ ಮಾತುಗಳು ವಿಷದಿಂದ ಸುರಿದವು. ಅವನು ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು. ಕರ್ತವೀರ್ಯನ ಪುತ್ರರ ಮೇಲೆ ಅಲ್ಲ, ತನ್ನ ತಂದೆಯನ್ನು ರಕ್ಷಿಸಲು ವಿಫಲವಾದದ್ದಕ್ಕಾಗಿ ಅವನ ಮೇಲೆ ಅನೋಪವಿತ್ತು ಭಾರವಾದ ಹೃದಯದಿಂದ
ರಾಮನು ತನ್ನ ಅಗಲಿದ ಯಜಮಾನನ ಅಂತ್ಯಕ್ರಿಯೆಯ ವಿಧಿಗಳನ್ನು ನೆರವೇರಿಸಿದನು. ಆತ ಚಿತೆಯನ್ನು ನಿರ್ಮಿಸಿ ತನ್ನ ತಂದೆಯ ದೇಹವನ್ನು ದಹನ ಮಾಡಿದನು. ಜ್ವಾಲೆಗಳು ಮೃತ ದೇಹಗಳನ್ನು ಸೇವಿಸುತ್ತಿರುವುದನ್ನು ನೋಡಿದನು. ಬೆಂಕಿ ಉರಿಯುತ್ತಿದ್ದಂತೆ ರಾಮನು ತನ್ನ ಕತ್ತಿಯನ್ನು ಎತ್ತಿಕೊಂಡನು. ಅದರ ಬ್ಲೇಡ್ ಒಳಗಿನ ಬೆಳಕಿನಿಂದ ಮಿಲುಗುತ್ತಿತ್ತು. ಭೀಕರವಾದ ಕೂಗಿನಿಂದ ಅವನು ಕರ್ತವ್ಯನ ಪುತ್ರರನ್ನು ಸೋಲಿಸಲು ನಿರ್ಧರಿಸಿದ ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಅರಣ್ಯದಾದ್ಯಂತರ ಪ್ರತಿಧ್ವನಿಸಿತು. ರಾಮನು ಯೋಧರ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದನು. ಅವನ ಕತ್ತಿಯು ಅವರ ಶ್ರೇಣಿಯನ್ನು ಕತ್ತರಿಸಿತು. ಯಾರೂ ನಿಲ್ಲಲಿಲ್ಲ. 3 ಬಾರಿ ಅವನು ಕರ್ತವ್ಯವಿಳಿಯನ ಪುತ್ರರನ್ನು ಹಿಂಬಾಲಿಸಿದ ಕ್ಷತ್ರಿಯರನ್ನು ಹೊಡೆದನು ಮತ್ತು 7 ಬಾರಿ ಅವನು ಎಲ್ಲಾ ಯೋಧರ ಬುಡಕಟ್ಟುಗಳನ್ನು ನಾಶಪಡಿಸಿದನು. ಸಾಮಂತ ಪಂಚಕ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಭೂಮಿಯು ರಕ್ತದಿಂದ ಕೆಂಪಾಯಿತು. ಅಲ್ಲಿ 5 ಕಡುಗೆಂಪು ಸರೋವರಗಳು ಹರಿಯುತ್ತಿದ್ದವು. ರಾಮನು ತನ್ನ ಸೋತ ವೈರಿಗಳ ಮೇಲೆ ವಿಜಯಶಾಲಿಯಾಗಿ ನಿಂತಾಗ ಭೃಗುಕುಲದ ಋಷಿಯಾದ ಕೃಷಿಕನು ಅವನಿಗೆ ಒಂದು ದರ್ಶನದಲ್ಲಿ ಕಾಣಿಸಿಕೊಂಡನು. ಋಷಿಯ ಮಾತುಗಳು ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಿದ್ದವು. ರಾಮನು ತನ್ನ ಕೋಪವನ್ನು ಸಹಾನುಭೂತಿಯಿಂದ ನಿಗ್ರಹಿಸುವಂತೆ ಪ್ರೇರೇಪಿಸಿತು. ರಾಮನು ಈ ಮಾತುಗಳಿಗೆ ಕಿವಿಗೊಟ್ಟನು, ಏಕೆಂದರೆ ನಿಜವಾದ ಶಕ್ತಿ ಹಿಂಸೆಯಲ್ಲ, ಆದರೆ ಸ್ವಯಂ ನಿಯಂತ್ರಣದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ತನ್ನ ಕೋಪವನ್ನು ಖರ್ಚು ಮಾಡಿದ ರಾಮನು ಹೆಚ್ಚು ಉದಾತ್ತ ಅನ್ವೇಷಣೆಗಳತ್ತ ತಿರುಗಿದರು. ಅವನು 10 ವ್ಯಾಮಗಳ ಅಗಲ ಮತ್ತು 9 ಎತ್ತರದ ಚಿನ್ನದ ಬಲಿಪೀಠವನ್ನು ನಿರ್ಮಿಸಿದನು ಮತ್ತು ಅದನ್ನು ಬುದ್ಧಿವಂತ ಕಶ್ಯಪನಿಗೆ ಉಡುಗೊರೆಯಾಗಿ ನೀಡಿದನು. ಬ್ರಾಹ್ಮಣರು ಈ ಬಲಿಪೀಠವನ್ನು ಷೇರುಗಳಾಗಿ ವಿಂಗಡಿಸಿ ಅವರಿಗೆ ಖಂಡವಯಾಮರು ಎಂಬ ಹೆಸರನ್ನು ಗಳಿಸಿದರು. ಈ ಪುರೋಹಿತರ ಬಗೆಗಿನ ಗೌರವದ ಸಂಕೇತವಾಗಿ ರಾಮನು ಭೂಮಿಯನ್ನು ಕಶ್ಯಪನಿಗೆ ನೀಡಿ ಅದರ ಆರೈಕೆಯನ್ನು ವಹಿಸಿಕೊಟ್ಟನು. ರಾಮನ ಪ್ರಯಾಣವು ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಅವನು ಮಹೇಂದ್ರ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದ ಕಠಿಣ ತಪಸ್ಸಿನಲ್ಲಿ ತೊಡಗಿಕೊಂಡನು. ಅಲ್ಲಿ ಅವನು ಜಗತ್ತಿಗೆ ಕಳೆದು ಹೋದನು. ಆದಾಗ್ಯೂ ಅವನ ದಂತಕತೆ ಬೆಳೆದಂತೆ ಅವನ ಉಪಸ್ಥಿತಿಯು ಭೂಮಿಯಾದ್ಯಂತ ಅನುಭವಿಸಲ್ಪಟ್ಟಿತು. ಭೂಮಿಯ ಮೇಲೆ ವಾಸಿಸುತ್ತಿದ್ದವರು ರಾಮನನ್ನು ಒಂದು ಶಕ್ತಿಯಾಗಿ, ಶತ್ರು ನಗರಗಳ ವಿಜಯಿಯಾಗಿ ಮತ್ತು ದೊಡ್ಡ ಭೃಗು ವಂಶದ ಉತ್ತರಾಧಿಕಾರಿಯಾಗಿ ಪರಿಗಣಿಸಿದ್ದರು. ಚಂದ್ರನು ತನ್ನ 14ನೇ ದಿನವನ್ನು ತಲುಪುತ್ತಿದ್ದಂತೆ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಪವಿತ್ರ ಪ್ರಯಾಣವನ್ನು ಪ್ರಾರಂಭಿಸಿದ್ದಾಗ ಅವನೊಂದಿಗೆ ಅವನ ಕಿರಿಯ ಸಹೋದರರು ಮತ್ತು ದೈವಿಕ ಕೃಷ್ಣರಿದ್ದರು. ಅವರ ಗಮ್ಯಸ್ಥಾನವು ಸಮುದ್ರದ ಕರಾವಳಿಯ ಉದ್ದಕ್ಕೂ ಪವಿತ್ರ ಸ್ನಾನ ತಾಣಗಳ ಸರಣಿಯಾಗಿತ್ತು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಪೂಜ್ಯರಾಗಿದ್ದರು. ಈ ಪವಿತ್ರ ಸ್ಥಳಗಳಲ್ಲಿ ರಾಜ ಮತ್ತು ಅವರ ಸಹಚರರು ಸ್ನಾನ ಮಾಡುತ್ತಿದ್ದರು. ತಮ್ಮ ಪೂರ್ವಜರು ಮತ್ತು ದೇವರುಗಳಿಗೆ ಧೂಪದ್ರವ್ಯವನ್ನು ಅರ್ಪಿಸುತ್ತಿದ್ದರು ಮತ್ತು 2 ಬಾರಿ ಜನಿಸಿದ ವರ್ಗದ ಗೌರವಾನ್ವಿತ ನಾಯಕರಿಗೆ ಸಂಪತ್ತನ್ನು ವಿತರಿಸುತ್ತಿದ್ದರು. ಅವರು ಪ್ರಯಾಣ ಬೆಳೆಸಿದಾಗ ನೇರವಾಗಿ ಸಮುದ್ರಕ್ಕೆ ಹರಿಯುವ ಭವ್ಯವಾದ ಗೋದಾವರಿ ನದಿಯನ್ನು ತಲುಪಿದರು. ಇಲ್ಲಿ ಯುಧಿಷ್ಠಿರನು ತನ್ನ ಪಾಪಗಳಿಂದ ಶುದ್ಧನಾದನು. ಇದು ಅವನಿಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಕ್ಷಣವಾಗಿತ್ತು. ತಮ್ಮ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತಾ ಅವರು ಅಗಸ್ತ್ಯನರಸರು ಎಂದು ಕರೆಯಲ್ಪಡುವ ಪವಿತ್ರ ಸ್ಥಳಕ್ಕೆ ಆಗಮಿಸಿದರು. ಅಲ್ಲಿ ಗಾಳಿಯು ದಟ್ಟವಾಗಿತ್ತು ಮತ್ತು ಪಾರಮಾರ್ಥಿಕ ಶುದ್ಧತೆಯನ್ನು ಹೊಂದಿತ್ತು. ಕುಶ್ದ ಮತ್ತು ಗಾಚ ಈ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿದರು ಮತ್ತು ಇಲ್ಲಿಯೇ ಕೃಷ್ಣನು ಅರ್ಜುನನ ನಂಬಲಾಗದ ಸಾಧನೆಯ ಕಥೆಯನ್ನು ಹೇಳಿದನು. ಎಷ್ಟು ಅಸಾಧಾರಣವಾದ ಕಥೆಯೆಂದರೆ ದೇವರುಗಳು ಸಹ ಅದರ ವೈಭವದಿಂದ ಆಶ್ಚರ್ಯಚಕಿತರಾದರು ಎಂದು ಹೇಳಲಾಗುತ್ತದೆ. ಕೃಷ್ಣನು ತಮ್ಮ ಸಹೋದರ ಅರ್ಜುನನ ಸಾಹಸಗಳನ್ನು ವಿವರಿಸುವಾಗ ರಾಜ ಮತ್ತು ಅವನ ಸಹಚರರು ಶ್ರದ್ಧೆಯಿಂದ ಆಲಿಸಿದರು. ಅವರು ಈ ಪವಿತ್ರ ಸ್ಥಳದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಂತೆ ಯುಧಿಷ್ಠಿರನು ಕರಾವಳಿಯಲ್ಲಿ ವಾಸಿಸುತ್ತಿದ್ದವರಿಗೆ 1000 ಹಸುಗಳನ್ನು ದಾನ ಮಾಡಿದನು.
ಅವನು ಎಲ್ಲಿಗೆ ಹೋದರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹರಡಿದನು. ಅವನು ಮತ್ತು ಅವನ ಸಹೋದರರು ಅರ್ಜುನನು ಹೇಗೆ ಗಮನಾರ್ಹವಾದ ಕೈನೆ ಉಡುಗೊರೆಯನ್ನು ನೀಡಿ ದೇವರೊಂದಿಗಿನ ತಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದರು ಎಂಬುದರ ಕಥೆಗಳನ್ನೂ ಸಹ ಹಂಚಿಕೊಂಡರು. ಅವರ ಮುಂದಿನ ಪ್ರಯಾಣವು ಅವರನ್ನು ದೇವತೆಗಳು ಸ್ವತಃ ಒಮ್ಮೆ ತಪಸ್ಸನ್ನು ಆಚರಿಸುತ್ತಿದ್ದ ಅರಣ್ಯಕ್ಕೆ ಕರೆದೊಯ್ಯಿತು ಮತ್ತು ಸದ್ಗುಣಶೀಲ ರಾಜರು ಪವಿತ್ರ ವಿಧಿಗಳನ್ನು ನೆರವೇರಿಸಿದ್ದರು. ಇಲ್ಲಿ ಯುಧಿಷ್ಠಿರನು ರಿಚಿಕನ ಮಗನ ಭವ್ಯವಾದ ಬಲಿಪೀಠವನ್ನು ನೋಡಿದನು. ಇದು ಸದ್ಗುಣಶೀಲ ಜೀವನವನ್ನು ನಡೆಸಿದವರಿಗೆ ಪೂಜಿಸಲು ಯೋಗ್ಯವಾದ ಸ್ಥಳವಾಗಿದೆ. ರಾಜನು ಇಂದ್ರ, ವಿಷ್ಣು, ಬ್ರಹ್ಮ ಮತ್ತು ಶಿವ ಸೇರಿದಂತೆ ವಿವಿಧ ದೇವತೆಗಳಿಗೆ ಮೀಸಲಾಗಿರುವ ಹಲವಾರು ದೇವಾಲಯಗಳನ್ನು ಸಹ ನೋಡಿದನು. ಈ ಪವಿತ್ರ ಪ್ರದೇಶಗಳ ಮೂಲಕ ಅಲೆದಾಡುವಾಗ ಯುಧಿಷ್ಠಿರನು ಆಚರಿಸಲಾಗುತ್ತಿದ್ದ ಅನೇಕ ಉಪವಾಸಗಳನ್ನು ಆಚರಿಸಿದನು ಮತ್ತು ಉಡುಗೊರೆಯಾಗಿ ದೊಡ್ಡ ಪ್ರಮಾಣದಲ್ಲಿ ರತ್ನಗಳನ್ನು ಅರ್ಪಿಸಿದನು. ಆಧ್ಯಾತ್ಮಿಕ ಪುನರುಜ್ಜೀವನ ಮತ್ತು ಶುದ್ಧೀಕರಣವನ್ನು ಕೋರಿ ಅವನು ಎಲ್ಲಾ ಪವಿತ್ರ ಸ್ಥಳಗಳಲ್ಲಿ ಮುಳುಗಿದನು. ಅಂತಿಮವಾಗಿ ಅವನು ಸುಪಾರಕಕ್ಕೆ ಹಿಂತಿರುಗಿದನು. ಅಲ್ಲಿ ಸಮುದ್ರದ ಸೌಮ್ಯ ಅಲೆಗಳು ಅವನನ್ನು ಸ್ವಾಗತಿಸಿದವ. ನಂತರ ರಾಜನು ವಿಶ್ವದಾದ್ಯಂತ ತನ್ನ ಪವಿತ್ರತೆಗೆ ಹೆಸರುವಾಸಿಯಾದ ಸ್ಥಳವಾದ ಪ್ರಭಾಸಿಗೆ ತೆರಳಿದನು. ಅಲ್ಲಿ ಯುಧಿಷ್ಠಿರನು ತನ್ನ ಸಹೋದರರೊಂದಿಗೆ ಸ್ನಾನ ಮಾಡಿ ಕೃಷ್ಣ ಮತ್ತು ಲೋಮಸನು ತನ್ನೊಂದಿಗೆ ಮಾಡಿದಂತೆ ಅವರ ಪೂರ್ವಜರು ಮತ್ತು ಆಕಾಶದ ಆತಿಥೇಯರಿಗೆ ನೈವೇದ್ಯ ಅರ್ಪಿಸಿದನು. 12 ದಿನಗಳ ಕಾಲ ಅವನು ಕೇವಲ ಗಾಳಿ ಮತ್ತು ನೀರಿನ ಮೇಲೆ ವಾಸಿಸುತ್ತಿದ್ದರು. ತಪಸ್ಸಿನ ಕಾರ್ಯಗಳಲ್ಲಿ ತೊಡಗಿದನು. ರಾಜನ ತಪಸ್ಸಿನ ಸುದ್ದಿಯು ಬಲರಾಮ ಮತ್ತು ಕೃಷ್ಣನಿಗೆ ತಲುಪುತ್ತಿದ್ದಂತೆ ಅವರು ತಮ್ಮ ಆಜ್ಞೆಯ ಮೇರೆಗೆ ಸೈನ್ಯದೊಂದಿಗೆ ಆತನ ಪಕ್ಕಕ್ಕೆ ಧಾವಿಸಿದರು. ಆಗಮಿಸಿದಾಗ ಅವರು ಒಂದು ಕಟುವಾದ ದೃಶ್ಯವನ್ನು ಎದುರಿಸಿದರು. ಯುಧಿಷ್ಠಿರ ಮತ್ತು ಅವನ ಸಹೋದರರು ಸಮುದ್ರದ ತೀರದಲ್ಲಿರುವ ಪವಿತ್ರ ಸ್ಥಳವಾದ ಪ್ರಭಾಸನ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಋಷಿಗಳು ಬಲರಾಮನ ನೇತೃತ್ವದಲ್ಲಿ ಆಗಮಿಸಿದ್ದರು. ಅವರು ಕಾಡು ಹೂವುಗಳಿಂದ ಮಾಡಿದ ಹಾರವನ್ನು ಧರಿಸಿದ್ದರು ಮತ್ತು ಅವರ ತೋಳುಗಳಾಗಿ ನೇಗಿಲುಗಳನ್ನು ಹೊತ್ತುಕೊಂಡಿದ್ದರು. ಅವರು ಬಹಳ ಗೌರವದಿಂದ ಕಾಳುತ್ತಿದ್ದ ಪಾಂಡು ಪುತ್ರರನ್ನು ಸುತ್ತುವರಿದಿದ್ದರು. ಅವರು ಒಟ್ಟಿಗೆ ನಿಂತಾಗ ಬಲರಾಮನು ಕೃಷ್ಣನ ಕಡೆಗೆ ತಿರುಗಿ ಚಿಂತೆಯಿಂದ ತುಂಬಿದ ಧ್ವನಿಯಲ್ಲಿ ಮಾತನಾಡಿದನು. ಕೃಷ್ಣನೇ, ಸದ್ಗುಣವು ಯಾವುದೇ ಒಳ್ಳೆಯದಕ್ಕೆ ಕಾರಣವಾಗುತ್ತದೆ ಅಥವಾ ಅನ್ಯಾಯದ ಆಚರಣೆಗಳು ಕೆಟ್ಟದಕ್ಕೆ ಕಾರಣವಾಗುತ್ತವೆ ಎಂದು ನನಗೆ ಕಾಣುತ್ತಿಲ್ಲ ಎಂದು ಅವನು ಹೇಳಿದನು. ನೋಡಿ, ಯುಧಿಷ್ಠಿರ ಕಾಡಿನಲ್ಲಿ ವಾಸಿಸಲು ಇಳಿದಿದ್ದಾನೆ. ಮರಗಳ ತೊಗಟೆಯನ್ನು ತನ್ನ ಉಡುಪಾಗಿ ಮತ್ತು ತಲೆಯ ಮೇಲೆ ಕೊಳೆತ ಕೂದಲನ್ನು ಧರಿಸಿದ್ದಾನೆ ಮತ್ತು ದುಷ್ಟನಾದ ದುರ್ಯೋಧನನು ತನ್ನ ಕಾರ್ಯಗಳಿಗೆ ಯಾವುದೇ ಪರಿಣಾಮಗಳಿಲ್ಲದೆ ಭೂಮಿಯನ್ನು ಆಳುತ್ತಾನೆ. ಬಲರಾಮನ ಮಾತುಗಳು ಸಂಶಯ ಮತ್ತು ಗೊಂದಲದಿಂದ ಕೂಡಿದ್ದವು. ಸದ್ಗುಣ ಮತ್ತು ದುರ್ಗುಣಗಳ ನಡುವೆ ಅಂತಹ ವ್ಯತ್ಯಾಸವನ್ನು ನೋಡಿದಾಗ ಜನರು ಏನು ಮಾಡಬೇಕು ಎಂದು ಅವರು ಕೇಳಿದರು. ಇಲ್ಲಿ ಯುಧಿಷ್ಠಿರನು ತನ್ನ ರಾಜ್ಯ ಮತ್ತು ಸಂತೋಷಗಳನ್ನು ಬಿಟ್ಟು ಧಾರ್ಮಿಕ ಮಾರ್ಗವನ್ನು ಅನುಸರಿಸುತ್ತಾನೆ, ಆದರೆ ದುಃಖದಲ್ಲಿ ವಾಸಿಸುತ್ತಾನೆ ಮತ್ತು ಭೀಷ್ಮ, ಕೃಪಾ, ದ್ರೋಣ ಮತ್ತು ಇತರ ಮಹಾನ್ ನಾಯಕರು ಪ್ರೀತನ ಪುತ್ರರನ್ನು ಬಹಿಷ್ಕರಿಸಿದ ನಂತರ ಸಂತೋಷದಿಂದ ಬದುಕುತ್ತಾರೆ. ಬಲರಾಮನು ಮಾತನಾಡುತ್ತಿರುವಾಗ ಆತ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದ ಭೀಮನ ಕ್ಷೀಣ ರೂಪವನ್ನು ದಿಟ್ಟಿಸಿ ನೋಡಿದನು. ಈ ಶಕ್ತಿಶಾಲಿ ಅವನು ಹೇಳಿದ ಪೂರ್ವದರೆಲ್ಲ ರಾಜರನ್ನು ಏಕಾಂಗಿಯಾಗಿ ಜಯಿಸಬಲ್ಲವನು ಈಗ ಕಾಡಿನಲ್ಲಿ ದುಃಖಕರ ಜೀವನವನ್ನು ನಡೆಸುತ್ತಿದ್ದನು. ಅವನು ಸಹದೇವ, ನಕುಲ ಮತ್ತು ಅರ್ಜುನನ್ನು ನೋಡಿದನು. ಇವರಲ್ಲಿ ಪ್ರತಿಯೊಬ್ಬರೂ ಯುಧಿಷ್ಠಿರನನ್ನು ಹಿಂಬಾಲಿಸಿ ದೇಶಭ್ರಷ್ಟರಾಗಲು ತಮ್ಮ ರಾಜ ಜೀವನವನ್ನು ತ್ಯಜಿಸಿದ್ದರು. ಬಲರಾಮನ ಮಾತುಗಳು ದುಃಖ ಮತ್ತು ವಿಷಾದದಿಂದ ತುಂಬಿದವು. ದುರ್ಯೋಧನನ ದುಷ್ಟಕೃತ್ಯಗಳಿಗಾಗಿ ಭೂಮಿಯು ಅವನನ್ನು ಶಿಕ್ಷಿಸುತ್ತಿರುವಂತೆ ತೋರುತ್ತಿಲ್ಲ ಎಂದು ಅವನು ಹೇಳಿದನು. ಯುದ್ಧದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಮತ್ತು ತನ್ನ ಸಹೋದರರೊಂದಿಗೆ ಇದ್ದ ಯುಧಿಷ್ಠಿರನನ್ನು ಅವನು ಗಡೀಪಾರು ಮಾಡಿದಾಗ ಭೂಮಿಯು ಅವನನ್ನು ಏಕೆ ನುಂಗಲಿಲ್ಲ. ಅವನು ಹತಾಶೆಯಿಂದ ತಲೆ
ಅಲ್ಲಾಡಿಸಿದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ಬಲರಾಮನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಋಷಿಗಳು ಮತ್ತು ಪಾಂಡು ಪುತ್ರರು ಒಟ್ಟಿಗೆ ನಿಂತರು. ಸದ್ಗುಣ ಮತ್ತು ದುರ್ಗುಣಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಮತ್ತು ಅವರೆಲ್ಲರಿಗೂ ಸಂಭವಿಸಿದ ಅದೃಷ್ಟದ ಬಗ್ಗೆ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಆಲೋಚನೆಗಳಲ್ಲಿ ಕಳೆದು ಹೋದರು. ನಂತರದ ಮೌನದಲ್ಲಿ ಕೃಷ್ಣನು ಬಲರಾಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ದುಃಖದಲ್ಲಿದ್ದ ತನ್ನ ಸ್ನೇಹಿತರ ಬಗ್ಗೆ ಸಹಾನುಭೂತಿಯಿಂದ ತುಂಬಿದವು. ನೀತಿಯ ಮಾರ್ಗವು ಯಾವಾಗಲೂ ಸುಲಭವಲ್ಲ ಎಂದು ಅವನಿಗೆ ತಿಳಿದಿತ್ತು, ಆದರೆ ನಿಜವಾದ ಸಂತೋಷ ಮತ್ತು ನೆರವೇರಿಕೆಗೆ ಇದು ಏಕೈಕ ಮಾರ್ಗವೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಕೃಷ್ಣನು ತಿಳುವಳಿಕೆಯಿಂದ ತಲೆಯಾಡಿಸಿದನು ಮತ್ತು ಋಷಿಗಳು ಮತ್ತು ಪಾಂಡು ಪುತ್ರರು. ಸೂರ್ಯನು ಹಸ್ತಿನಾಪುರದ ಪವಿತ್ರ ಭೂಮಿಯ ಮೇಲೆ ಮುಳುಗಲು ಪ್ರಾರಂಭಿಸಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. ಪಾಂಡವರ ನಿಷ್ಠಾವಂತ ಸ್ನೇಹಿತ ಮತ್ತು ವೀರಯೋಧನಾದ ಸಾತ್ಯಕಿ ರಾಮನ ಮುಂದೆ ನಿಂತನು. ಅವನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವನು ಉದ್ಧರಿಸಿದನು, ಇದು ವಿಲಾಪದ ಸಮಯವಲ್ಲ, ನಾವು ಈಗ ಕಾರ್ಯನಿರ್ವಹಿಸಬೇಕು. ಆದರೆ ಪರಿಸ್ಥಿತಿಯು ಅದನ್ನು ಅನುಮತಿಸುತ್ತದೆ. ರಾಮನನ್ನು ಉದ್ದೇಶಿಸಿ ಮಾತನಾಡುವಾಗ ಸಾತ್ಯಕಿಯ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನು ಅವನ ಪ್ರಸ್ತಾಪವನ್ನು ಶ್ರದ್ಧೆಯಿಂದ ಆಲಿಸಿದನು. ಪಾಂಡವರನ್ನು ಗಡೀಪಾರು ಮಾಡಬೇಕಾಯಿತು ಮತ್ತು ಹಸ್ತಿನಾಪುರದ ಸಿಂಹಾಸನದ ಮೇಲಿನ ಅವರ ಹಕ್ಕನ್ನು ಧೃತರಾಷ್ಟ್ರನ ಪುತ್ರರು ಕಸಿದುಕೊಂಡರು. ಕೃಷ್ಣ ಮತ್ತು ಸ್ವತಃ ಅವರ ಬದಿಯಲ್ಲಿದ್ದಾಗ ಪಾಂಡವರು ತಮ್ಮ ರಾಜ್ಯವನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಖಚಿತವಾಗಿದ್ದವು ಎಂದು ಸಾತ್ಯಕಿಯು ವಾದಿಸಿದನು. ಅವನು ಮಾತನಾಡುತ್ತಿರುವಾಗ ಅವನ ಕಣ್ಣುಗಳು ರಾಮನ ಮೇಲೆ ಉರಿಯುತ್ತಿದ್ದವು, ತೀವ್ರವಾದ ಒಳಗಿನ ಬೆಳಕಿನಿಂದ ಉರಿಯುತ್ತಿದ್ದವು. ನಮ್ಮನ್ನು ರಕ್ಷಿಸಬಲ್ಲ ಪೋಷಕರು ನಮ್ಮಲ್ಲಿದ್ದಾರೆ, ಅವನು ಘೋಷಿಸಿದನು. ನಿಮ್ಮ ಮತ್ತು ಕೃಷ್ಣನಂತಹ ಪೋಷಕರು, ಅವರು ಇಡೀ ಜಗತ್ತನ್ನು ರಕ್ಷಿಸಲು ಸಮರ್ಥರಾಗಿದ್ದಾರೆ. ನಿಮ್ಮ ಮಗ ಅರ್ಜುನನು ತನ್ನ ಸಹೋದರರೊಂದಿಗೆ ಹೇಗೆ ಅಡರಿಕೊಂಡಿದ್ದಾನೆ. ಇದು ಕ್ರಮ ಕೈಗೊಳ್ಳುವ ಸಮಯ. ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾಗಿ ಯುದ್ಧಕ್ಕೆ ಹೊರಟು ನಮ್ಮ ಶತ್ರುಗಳನ್ನು ನಮ್ಮ ಪಾದಗಳ ಕೆಳಗೆ ಹತ್ತಿಕೋಣ. ಸಾತ್ಯಕಿಯ ಮಾತುಗಳು ರಾಮನಿಂದ ಪ್ರತಿಧ್ವನಿಸುವ ಒಪ್ಪಂದವನ್ನು ಎದುರಿಸಿದವು. ಅವನು ತನ್ನ ತಲೆಯನ್ನು ಒಪ್ಪಿಕೊಂಡನು. ಕೃಷ್ಣ ಅವನು ಹೇಳಿದನು, ನೀವು ಮಹಾನ್ ಯೋಧರೆಂದು ಸಾಬೀತುಪಡಿಸಲು ಇದು ನಿಮಗೆ ಅವಕಾಶವಾಗಿದೆ. ನಿಮ್ಮ ಬಿಲ್ಲನ್ನು ಎತ್ತಿಕೊಳ್ಳಿ ಮತ್ತು ಧೃತರಾಷ್ಟ್ರನ ಪುತ್ರರಿಗೆ ಶಕ್ತಿಯ ನಿಜವಾದ ಅರ್ಥವನ್ನು ತೋರಿಸೋಣ. ಆದರೆ ಸಂಭಾಷಣೆಯು ಬಿಸಿಯಾಗುತ್ತಿದ್ದಂತೆಯೇ ಕೃಷ್ಣನು ಮಧ್ಯೆ ಪ್ರವೇಶಿಸಿದನು. ಅವನ ಧ್ವನಿಯು ಶಾಂತವಾಯಿತು ಮತ್ತು ಅಳೆಯಲ್ಪಟ್ಟಿತು. ಓ ಮಧುವಿನ ವಂಶದ ವಾರಸುದಾರನೇ, ಅವನು ಸತ್ಯಕಿಗೆ, ನಿನ್ನ ಮಾತುಗಳು ನಿಜ, ಆದರೆ ನಾವು ನಮ್ಮ ಶ್ರೇಷ್ಠ ರಾಜ ಯುಧಿಷ್ಠಿರನ ಇಚ್ಛೆಯನ್ನು ಪರಿಗಣಿಸಬೇಕು. ತನ್ನ ಸ್ವಂತ ಶೌರ್ಯದಿಂದ ಅದನ್ನು ಗೆಲ್ಲದ ಹೊರತು ಅವನು ಸಿಂಹಾಸನವನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿದನು. ಕೃಷ್ಣನು ಮುಂದುವರಿಸುತ್ತಾ ಹೇಳಿದಂತೆ, ಇದಲ್ಲದೆ ನಮ್ಮಲ್ಲಿ ಯುದ್ಧದಲ್ಲಿ ಸಾಟಿಯಿಲ್ಲದ ಇಬ್ಬರು ಪ್ರಬಲ ಯೋಧರಾದ ಭೀಮ ಮತ್ತು ಅರ್ಜುನರಿದ್ದಾರೆ ಮತ್ತು ಅವಳಿಗಳಾದ ನಕುಲ ಮತ್ತು ಸಹದೇವ ಅವರ ಪಕ್ಕದಲ್ಲಿದ್ದರೆ ನಮ್ಮ ಶತ್ರುಗಳಿಗೆ ಯಾವ ಅವಕಾಶವಿದೆ? ನಾವು ನಮ್ಮ ಎದುರಾಳಿಗಳ ಪರಾಕ್ರಮವನ್ನು ಕಡಿಮೆ ಅಂದಾಜು ಮಾಡಬಾರದು, ಆದರೆ ನಾವು ಕಾಯಲು ಸಹ ಸಾಧ್ಯವಿಲ್ಲ. ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಮಾಡಿಕೊಂಡ ಸತ್ಯಕಿಯು ಕೃಷ್ಣನ ಮಾತುಗಳಿಗೆ ತಲೆಯಾಡಿಸಿದಳು. ನಾನು ನೋಡುತ್ತೇನೆ, ಅವನು ಹೇಳಿದ. ಆಗ ನಾವು ಎಚ್ಚರಿಕೆಯಿಂದ ಮತ್ತು ಕಾರ್ಯತಂತ್ರದೊಂದಿಗೆ ಮುಂದುವರಿಯೋಣ. ನಾವು ಯುದ್ಧಕ್ಕೆ ಸಿದ್ಧರಾಗೋಣ, ಆದರೆ ಜಾಗರೂಕರಾಗಿರೋಣ ಮತ್ತು ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳೋಳ. ಸಂಭಾಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಇಬ್ಬರು ಸ್ನೇಹಿತರು ಪರಸ್ಪರ ಗೌರವ ಮತ್ತು ತಿಳುವಳಿಕೆಯ ಒಂದು ಕ್ಷಣವನ್ನು ಹಂಚಿಕೊಂಡರು. ತಮ್ಮ ಮಾತುಗಳು ಇತಿಹಾಸದ ಹಾದಿಯನ್ನು ರೂಪಿಸುತ್ತವೆ ಎಂದು ಅವರಿಗೆ ತಿಳಿದಿತ್ತು ಮತ್ತು ನ್ಯಾಯವು ಮೇಲುಗೈ ಸಾಧಿಸುವುದನ್ನು ನೋಡಲು ಅವರು ದೃಢನಿಶ್ಚಯವನ್ನು ಹೊಂದಿದ್ದರು. ಅಂತಿಮ ವಿದಾಯದೊಂದಿಗೆ ಸಾತ್ಯಕಿ ಮತ್ತು ಕೃಷ್ಣರಾಮನೊಂದಿಗೆ ಬೇರ್ಪಟ್ಟರು.
ತಮ್ಮ ಮನೆಗಳಿಗೆ ಮರಳಿದರು. ಪಾಂಡವರು ಮುಂದುವರೆದರು. ಪ್ರಾಚೀನ ಭಾರತದ ಪವಿತ್ರ ಭೂಮಿಯಲ್ಲಿ ಭಕ್ತಿ, ತ್ಯಾಗ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಅನ್ವೇಷಣೆಯ ಬಗ್ಗೆ ಮಾತನಾಡುವ ಒಂದು ಭವ್ಯವಾದ ಕಥೆಯು ಬೆಳಕಿಗೆ ಬಂದಿತು. ಹಿಂದಿನ ಯುಗದಲ್ಲಿ ರಾಜ ನೀಗನು ಇಲ್ಲಿ ಒಂದು ಭವ್ಯವಾದ ಯಜ್ಞವನ್ನು ಮಾಡಿದನು. ಇದು ಶತ್ರು ನಗರಗಳನ್ನು ಧ್ವಂಸಗೊಳಿಸಿದ ಮಿಂಚು ಬೀಸುವ ದೇವತೆಯಾದ ಪ್ರಬಲ ಇಂದ್ರನನ್ನು ಸಂತೋಷಪಡಿಸಿತು. ರಾಜನು ಸೋಮ ರಸವನ್ನು ಅರ್ಪಿಸಿದನು. ಪವಿತ್ರ ಅಮೃತವು ಇಂದ್ರನನ್ನು ಪುನರುಜ್ಜೀವನಗೊಳಿಸಿತು ಮತ್ತು ಅವನ ಹೃದಯವನ್ನು ಸಂತೋಷದಿಂದ ತುಂಬಿದ್ದು. ಇಂದ್ರ ಸೇರಿದಂತೆ ದೇವತೆಗಳು ಈ ಮಹತ್ವದ ಸಂದರ್ಭವನ್ನು ಆಚರಿಸಲು ಒಟ್ಟುಗೂಡಿದಾಗ ಎಲ್ಲಾ ಜೀವಿಗಳ ರಕ್ಷಕನು ಅವರೊಂದಿಗೆ ಸೇರಿಕೊಂಡರು. ಒಟ್ಟಾಗಿ ಅವರು ಅಭೂತಪೂರ್ವ ಪ್ರಮಾಣದಲ್ಲಿ ವಿವಿಧ ತ್ಯಾಗಗಳನ್ನು ಮಾಡಿದರು. ಈ ಆಚರಣೆಗಳನ್ನು ಸುಗಮಗೊಳಿಸಿದ ಶುಶ್ರೂಷಾ ಪುರೋಹಿತರ ಮೇಲೆ ಅಪಾರವಾದ ಕೃತಜ್ಞತೆಗಳನ್ನು ಸುರಿಸಿದರು. ಪ್ರಬಲ ಆಡಳಿತಗಾರನಾದ ರಾಜ ಅಮೃತರಾಯಸನು ಮೃಗನ ಹೆಜ್ಜೆ ಗುರುತುಗಳನ್ನು ಅನುಸರಿಸಿದನು. 7 ಕುದುರೆ ತ್ಯಾಗಗಳ ಸಮಯದಲ್ಲಿ ತನ್ನದೇ ಆದ ಸೋಮ ರಸವನ್ನು ಇಂದ್ರನಿಗೆ ಅರ್ಪಿಸಿದನು. ಈ ಭವ್ಯವಾದ ದೃಶ್ಯದಲ್ಲಿ ಆಚರಣೆಯಲ್ಲಿ ಬಳಸಿದ ವಸ್ತುಗಳು ಸಹ ಚಿನ್ನದಿಂದ ರಚಿಸಲ್ಪಟ್ಟವು. ಇದು ರಾಜನ ಮಿತಿಯಿಲ್ಲದ ಔದಾರ್ಯಕ್ಕೆ ಸಾಕ್ಷಿಯಾಗಿಯೇ ಈ ಪವಿತ್ರ ಭೂಮಿಯ ಸದ್ಗುಣಗಳ ಬಗ್ಗೆ ರಾಜ ಯುಧಿಷ್ಠಿರನೊಂದಿಗೆ ಮಾತನಾಡಿದ ಪೂಜ್ಯ ಋಷಿಯಾದ ಲೋಮಾಸನು ಈ ಕಥೆಯನ್ನು ಹೇಳಿದನು. ಭೂಮಿಯ ರಕ್ಷಕನಾದ ವೇನು ಹೇಗೆ 7 ಭವ್ಯವಾದ ಯಜ್ಞಗಳನ್ನು ಮಾಡಿದನು ಎಂಬುದನ್ನು ಅವನು ವಿವರಿಸಿದನು. ಅಲ್ಲಿ ಇಂದ್ರನು ಸೋಮರಸವನ್ನು ಕುಡಿಯುವುದರಿಂದ ಸಂತೋಷಪಟ್ಟನು ಮತ್ತು ಪುರೋಹಿತರಿಗೆ ಲೆಕ್ಕವಿಲ್ಲದಷ್ಟು ಸಂಪತ್ತನ್ನು ನೀಡಲಾಯಿತು. ರಾಜನ ಔದಾರ್ಯಕ್ಕೆ ಯಾವುದೇ ಮಿತಿಯಿರಲಿಲ್ಲ, ಏಕೆಂದರೆ ಚಿನ್ನದಿಂದ ರಚಿಸಲಾದ ಮಾತಿನ ದೇವತೆಯ ಪ್ರತಿಮೆಗಳನ್ನು ಸಹ ಭೂಮಿಯ ಮೂಲೆ ಮೂಲೆಗಳಿಂದ ಬಂದ ಪವಿತ್ರ ಜಾತಿಗೆ ಉಡುಗೊರೆಯಾಗಿ ನೀಡಲಾಗುತ್ತಿತ್ತು. ಲೋಮಾಸ ತನ್ನ ಕಥೆಯನ್ನು ಮುಂದುವರಿಸಿದಾಗ ಅವನು ಗಯದ ಅಂತಿಮ ಗುರಿಯ ಬಗ್ಗೆ ಮಾತನಾಡುತ್ತಾನೆ. ಇಂದ್ರನ ಪ್ರದೇಶಗಳನ್ನು ಸಾಧಿಸುವುದು. ಇದನ್ನು ಸಾಧಿಸಲು ಅವನು ವಿವಿಧ ಸ್ಥಳಗಳಲ್ಲಿ ಲೆಕ್ಕವಿಲ್ಲದಷ್ಟು ತ್ಯಾಗದ ರಾಶಿಗಳನ್ನು ನೇಮಿಸಿದನು. ಭೂಮಿಯ ಮೇಲ್ಮೈಯಲ್ಲಿ ಅಷ್ಟೇನೂ ಜಾಗವನ್ನು ಬಿಡಲಿಲ್ಲ. ಆದ್ದರಿಂದ ಪವಿತ್ರವಾದ ಪಯೋಸಿನಿ ನದಿಯಲ್ಲಿ ಸ್ನಾನ ಮಾಡುವವರು ಗಯಾದ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾರೆ ಮತ್ತು ದೇವರುಗಳ ಕ್ಷೇತ್ರಗಳನ್ನು ತಲುಪುತ್ತಾರೆ ಎಂದು ಹೇಳಲಾಗುತ್ತಿತ್ತು. ಯುಧಿಷ್ಠಿರ ಮತ್ತು ಅವನ ಸಹೋದರರು ಈ ಕಥನದಿಂದ ತೀವ್ರವಾಗಿ ಪ್ರಭಾವಿತರಾದರು. ಅವರು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಬಯಸಿ ಪೈರೋಸಿನಿ ನದಿಯಲ್ಲಿ ಸ್ನಾನ ಮಾಡಲು ನಿರ್ಧರಿಸಿದರು. ಅವರು ನೀಲಮಣಿಯ ಬೆಟ್ಟಕ್ಕೆ ಮತ್ತು ನರ್ಮದಾ ನದಿಗೆ ಪ್ರಯಾಣಿಸುತ್ತಿದ್ದಾಗ ಲೋಮಾಸನು ಸ್ವರ್ಗದ ಪವಿತ್ರ ಸ್ಥಳಗಳು ಮತ್ತು ದೇವಾಲಯಗಳ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡಿದನು. ಅವರು ಈ ಪವಿತ್ರ ಮೈದಾನಗಳನ್ನು ಅನ್ವೇಷಿಸುವಾಗ ಯುಧಿಷ್ಠಿರನು ಲೋಮಸನನ್ನು ಈ ಭೂಮಿಯ ಇತಿಹಾಸದ ಬಗ್ಗೆ ಕೇಳಿದನು. ಆ ಋಷಿಯು ಹಿಂದಿನ ಯುಗದ ಒಂದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅದು ಸರಯತಿಯ ಯಜ್ಞದ ಆಚರಣೆಗಳ ಬಗ್ಗೆ ಹೇಳುತ್ತದೆ. ಅಲ್ಲಿ ಇಂದ್ರನು ದೃಶ್ಯ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು 2 ಆಕಾಶ ವೈದ್ಯರೊಂದಿಗೆ ಸೋಮರಸವನ್ನು ಕುಡಿದನು. ಆದಾಗ್ಯೂ ಭೃಗುನ ಮಗ ಚ್ಯವನನ್ನು ಇಂದ್ರನ ಗ್ರಹಿಸಿದ ಉಲ್ಲಂಘನೆಗಳಿಗಾಗಿ ಇಂದ್ರನ ಮೇಲೆ ಕೋಪಗೊಂಡನು. ಯುಧಿಷ್ಠಿರನು ಈ ಕಥೆಯಿಂದ ಕುತೂಹಲಗೊಂಡನು ಮತ್ತು ಲೋಮಸನನ್ನು ಕೇಳಿದನು. ಪ್ರಶಾಂತವಾದ ಸರೋವರದ ಪ್ರಶಾಂತ ಪರಿಸರದಲ್ಲಿ ಭೃಗುನ ಮಗ ಚ್ಯವನರೆಂಬ ಮಹಾನ್ ಸಂತನು ದೀರ್ಘಕಾಲದವರೆಗೆ ತೀವ್ರವಾದ ತಪಸ್ಸನ್ನು ಅಭ್ಯಾಸ ಮಾಡುತ್ತಿದ್ದನು. ಅವನ ಹೊಳೆಯುವ ರೂಪ ಮತ್ತು ಪ್ರಚಂಡ ಶಕ್ತಿಯು ಅವನು ವೀರ ಭಂಗಿಯನ್ನು ವಹಿಸಿಕೊಂಡಾಗ ನಿರ್ಜೀವ ಭಂಗಿಯಂತೆ ನಿಶ್ಚಲವಾಗಿ ಕುಳಿಯಿತು. ಸಮಯ ಕಳೆದು ಹೋಯಿತು ಮತ್ತು ಅವನ ದೇಹವು ಬಳ್ಳಿಗಳಿಂದ ಆವೃತವಾದ ಸಂಗ್ರಹವಾಗಿ ಮಾರ್ಪಟ್ಟಿತು. ಇರುವೆಗಳ ಸಮೂಹವು ಅವನನ್ನು ಆವರಿಸಿತು.
ಅವನನ್ನು ಭೂಮಿಯ ರಾಶಿಯಷ್ಟೇ ಕಾಣುವಂತೆ ಮಾಡಿತೂತುಗಳು ಬದಲಾದಂತೆ ಸರಯಾತಿ ಎಂಬ ರಾಜನು 4,000 ಪತ್ನಿಯರು ಮತ್ತು ಅವನ ಏಕೈಕ ಮಗಳು ಸುಕನ್ಯಾಳೊಂದಿಗೆ ಮನರಂಜನೆಗಾಗಿ ಈ ಸುಂದರವಾದ ಸರೋವರಕ್ಕೆ ಭೇಟಿ ನೀಡಿದನು. ತನ್ನ ದಾಸಿಯರನ್ನು ಸುತ್ತುವರೆದ ಮತ್ತು ಆಕಾಶದ ಆಭರಣಗಳಿಂದ ಅಲಂಕರಿಸಿದ ಸುಕನ್ಯಾ ಸುತ್ತಲಿನ ಸೌಂದರ್ಯವನ್ನು ಪಡೆದುಕೊಳ್ಳುತ್ತಾ ಸುತ್ತಾಡಿದಳು. ಕಾಡಿನ ಮೂಲಕ ಅಲೆದಾಡುವಾಗ ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅರಳುತ್ತಿರುವ ಮರಗಳ ಕೊಂಬೆಗಳನ್ನು ಮುರಿದವು. ತನ್ನ ಸುತ್ತಮುತ್ತಲಿನ ಬಗ್ಗೆ ತಿಳಿಯದೆ ಮಿಂಚಿನ ನಿರ್ಲಕ್ಷ್ಯದಿಂದ ಅವಳು ಚಲಿಸಿದ ವೀರಮಂತ್ರವಾದಿಯಾಗಿದ್ದ ಭೃಗುನ ಮಗನು ಸುಕನ್ಯಾಳ ಮುಗ್ಧ ಆದರೆ ಆಕರ್ಷಕ ಸ್ವಭಾವವನ್ನು ಗಮನಿಸಿದರು. ಅವಳ ಉಪಸ್ಥಿತಿಯಿಂದ ಅವನ ಬುದ್ಧಿವಂತಿಕೆ ಮತ್ತು ತಪಸ್ವಿ ಶಕ್ತಿಯು ಪ್ರಚೋದಿಸಲ್ಪಟ್ಟಿತು ಮತ್ತು ಅವನು ಬಯಕೆಯ ಉಲ್ಬಣವನ್ನು ಅನುಭವಿಸಿದನು. ಆದಾಗ್ಯೂ ಅವನ ಮಂದ ಧ್ವನಿಯು ಅವಳನ್ನು ಕೂಗಿತು, ಆದರೆ ಅವಳು ಅವನನ್ನು ಕೇಳಲಿಲ್ಲ. ಕುತೂಹಲದಿಂದ ಮತ್ತು ಪ್ರಜ್ಞೆ ಕಳೆದುಕೊಂಡು ಸುಕನ್ಯಾ ಋಷಿಯ ಕಣ್ಣುಗಳನ್ನು ಮುಳ್ಳುಗಳಿಂದ ಚುಚ್ಚಿದಳು. ಇದು ಅವನಿಗೆ ಅಪಾರ ನೋವು ಮತ್ತು ಕೋಪವನ್ನು ಉಂಟುಮಾಡಿತು. ಚ್ಯವನನ ಕೋಪವು ಹೆಚ್ಚಾಗುತ್ತಿದ್ದಂತೆ ಅವನು ಸರಯಾತಿಯ ಪಡೆಗಳಿಗೆ ಪ್ರಕೃತಿಯ ಕರೆಗಳನ್ನು ತಡೆದು ಅವರನ್ನು ಬಹಳವಾಗಿ ಪೀಡಿಸಿದನು. ಈ ಘಟನೆಗಳಿಂದ ದಿಗ್ಭ್ರಮೆಗೊಂಡ ರಾಜನು ಈ ಗಲಭೆಗೆ ಯಾರು ಕಾರಣ ಎಂದು ತನಗೆ ತಿಳಿದಿದೆಯೇ ಎಂದು ತನ್ನ ಸೈನಿಕರನ್ನು ಕೇಳಿದನು. ಅವರು ತಮಗೆ ತಿಳಿದಿಲ್ಲ ಎಂದು ಉತ್ತರಿಸಿದರು. ಮತ್ತು ಹೆಚ್ಚಿನ ತನಿಖೆ ಮಾಡುವುದು ರಾಜನಿಗೆ ಬಿಟ್ಟದ್ದು. ಈ ಸಮಸ್ಯೆಯನ್ನು ಪರಿಹರಿಸಲು ದೃಢನಿಶ್ಚಯದ ಸರಯಾತಿಯು ತನ್ನ ಸ್ನೇಹಿತರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಬೆದರಿಕೆ ಮತ್ತು ಸಂಧಾನ ಎರಡನ್ನೂ ಬಳಸಿಕೊಂಡಳು. ಆದಾಗ್ಯೂ ಅವರಲ್ಲಿ ಯಾರಿಗೂ ಈ ವಿಷಯದ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ. ಚ್ಯವನನ ಅಡಚಣೆಯಿಂದ ಉಂಟಾದ ಯಾತನೆಯನ್ನು ನೋಡಿದ ಸುಕನ್ಯಾ ಅಂತಿಮವಾಗಿ ತನ್ನ ತಂದೆಯ ಮುಂದೆ ತಾನು ಬೆಟ್ಟದ ಇರುಳಿನಲ್ಲಿ ಒಂದು ಅದ್ಭುತ ವಸ್ತುವನ್ನು ಮುಳ್ಳುಗಳಿಂದ ಚುಚ್ಚಿರುವುದಾಗಿ ಒಪ್ಪಿಕೊಂಡಳು. ಸುಕನ್ಯೆಯ ವಿವರಣೆಯನ್ನು ಕೇಳಿದ ಸರಯಾತಿ ತಕ್ಷಣವೇ ಸಂಕಲನದ ಬಳಿಗೆ ಬಂದು ಭೃಗು ಅವರ ತಪಸ್ಸಿನಿಂದ ಬಳಲುತ್ತಿದ್ದ ಅವನ ಮಗಳನ್ನು ಕಂಡನು. ರಾಜನು ಕೈ ಜೋಡಿಸಿ ತನ್ನ ಮಗಳು ಅಜ್ಞಾನ ಮತ್ತು ಪ್ರಲೋಭನೆಯಿಂದ ವರ್ತಿಸಿದ್ದಾಳೆಂದು ಒಪ್ಪಿಕೊಂಡು ಚ್ಯವನನನ್ನು ಕ್ಷಮಿಸುವಂತೆ ಬೇಡಿಕೊಂಡನು. ರಾಜನ ಪ್ರಾಮಾಣಿಕತೆಯಿಂದ ಪ್ರೇರೇಪಿಸಲ್ಪಟ್ಟ ಚ್ಯವನನು ಒಂದು ಷರತ್ತಿನ ಮೇಲೆ ಸುಕನ್ಯಾಳನ್ನು ಕ್ಷಮಿಸಲು ಒಪ್ಪಿಕೊಂಡರು. ಅವನು ಅವಳನ್ನು ತನ್ನ ವಧುವಾಗಿ ತೆಗೆದುಕೊಳ್ಳುತ್ತಾನೆ. ಚ್ಯವನನ ಮಾತುಗಳನ್ನು ಕೇಳಿ ಸರಯಾತಿಯು ಹಿಂಜರಿಯದೆ ತನ್ನ ಮಗಳನ್ನು ಆ ಉದಾತ್ತ ಋಷಿಯ ಕೈಗೆ ಒಪ್ಪಿಸಿದಳು. ಈಗ ಸುಕನ್ಯನು ಅವನ ಆರೈಕೆಯಲ್ಲಿರುವುದರಿಂದ ಚ್ಯವನನು ರಾಜನ ಬಗ್ಗೆ ಸಂತೋಷಪಟ್ಟನು ಮತ್ತು ಅವನಿಗೆ ಅವನ ಆಶೀರ್ವಾದವನ್ನು ನೀಡಿದನು. ತನ್ನ ಸೈನ್ಯದೊಂದಿಗೆ ಸರಯಾತಿಯು ತನ್ನ ನಗರಕ್ಕೆ ಮರಳಿದಳು. ಆದರೆ ಸುಕನ್ಯಾ ತನ್ನ ಗಂಡನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು. ತಪಸ್ಸನ್ನು ಅಭ್ಯಸಿಸುತ್ತಿದ್ದಳು ಮತ್ತು ಶಾಸ್ತ್ರಗಳನ್ನು ಪಾಲಿಸುತ್ತಿದ್ದಳು. ಕಾಲ ಕಳೆದಂತೆ ಸುಕನ್ಯಾ ತನ್ನನ್ನು ತಾನು ನಿಷ್ಠಾವಂತ ಪತ್ನಿ ಎಂದು ಸಾಬೀತುಪಡಿಸುತ್ತಾ ಚಿಯನ್ನು ಪೂಜಿಸುತ್ತಿದ್ದಳು. ಮರಗಳ ಮೇಲೆ ಸೂರ್ಯನ ಕಿರಣಗಳು ನೃತ್ಯ ಮಾಡುತ್ತಿರುವ ದಟ್ಟವಾದ ಕಾಡಿನಲ್ಲಿ ಖ್ಯಾತ ಖಗೋಳ ವೈದ್ಯರಾದ ಅವಳಿ ಅಶ್ವಿನಿಗಳಿಗೆ ಸೌಂದರ್ಯದ ದರ್ಶನವಾಯಿತು. ಸರಯಾತಿಯ ಮಗಳು ಮತ್ತು ಚ್ಯವನನ ಪತಿ ಸುಕನ್ಯಾ ಆಕೆಯ ಸ್ನಾನದಿಂದ ಹೊರಬಂದಾಗ ಆಕೆಯ ಚರ್ಮವು ಇಬ್ಬನಿ ಚುಮ್ಮನದ ಹೊಳಪಿನಿಂದ ಹೊಳೆಯುತ್ತಿತ್ತು. ಅಶ್ವಿನಿಗಳ ಕಣ್ಣುಗಳು ಅವಳನ್ನು ನೋಡುತ್ತಿದ್ದಂತೆ ಅಗಲವಾದವು. ಅವರ ಮುಖಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವುಗಿನಿಂದ ಜನಿಸಿದ ಅವಳಿ ಮಕ್ಕಳು ಒಗ್ಗಟ್ಟಾಗಿ ಕೇಳಿದರು. ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವರ ಧ್ವನಿಗಳು, ನಿಮ್ಮ ಸೌಂದರ್ಯವು ಆಕಾಶದಲ್ಲಿ ನಕ್ಷತ್ರಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಸುಕನ್ಯಾ ಅವರ ಮಾತುಗಳಿಗೆ ನಾಚಿಕೆ ಪಡುತ್ತಾಳೆ. ಅವಳ ನಾಚಿಕೆಯು ಅವಳ ಮುಗ್ಧತೆ ಮತ್ತು ಸದ್ಗುಣಕ್ಕೆ ಸಾಕ್ಷಿಯಾಗಿದ್ದ ಅಶ್ವಿನಿಗಳು ಆಕೆಯ ಸೌಂದರ್ಯವನ್ನು ಹೊಗಳುತ್ತಲೇ ಇದ್ದರು.
ಆಕೆಯನ್ನು ಮಿಂಚಿನ ಹೊಳಪಿನಿಂದ ಅರಣ್ಯವನ್ನು ಬೆಳಗಿಸಿದ ಮಿಂಚುಗಳಿಗೆ ಹೋಲಿಸಿದರು. ಆದರೂ ಆಕೆಯ ನೈಸರ್ಗಿಕ ಸೌಂದರ್ಯವು ಆಕೆಯ ಚರ್ಮಕ್ಕೆ ಅಂಟಿಕೊಂಡಿರುವ ಮಣ್ಣು ಮತ್ತು ಕೊಳಕುಗಳಿಂದ ಗ್ರಹಿಸಲ್ಪಟ್ಟಿದೆ ಎಂದು ಅವರು ಗಮನಿಸಿದರು. ನೀವು ಚ್ಯವನನಂತಹ ವೃದ್ಧನಿಗೆ ಏಕೆ ಸೇವೆ ಸಲ್ಲಿಸುತ್ತೀರಿ ಎಂದು ಅವರು ಕೇಳಿದರು. ಅವರ ಮಾತುಗಳು ಅಸಮ್ಮತಿಯ ಸುಳಿವನ್ನು ಹೊಂದಿದ್ದವು. ನಮ್ಮಲ್ಲಿ ಒಬ್ಬರು ನಿಮ್ಮ ಅಗತ್ಯಗಳನ್ನು ಪೂರೈಸಲು ಮತ್ತು ನಿಮಗೆ ಸಂತೋಷವನ್ನು ತರಬಹುದಾದರೆ ನಾನು ನನ್ನ ಪತಿ ಚ್ಯವನನಿಗೆ ಬದ್ಧನಾಗಿದ್ದೇನೆ, ನಾರು ಅವನ ನಿಷ್ಠೆಯನ್ನು ಅನುಮಾನಿಸುವುದಿಲ್ಲ ಎಂದು ಉತ್ತರಿಸಿದಾಗ ಸುಕನ್ಯಾಳ ಹೃದಯವು ಭಕ್ತಿಯಿಂದ ಉಬ್ಬಿಕೊಂಡಿತು. ಆಕೆಯ ಮಾತುಗಳಿಂದ ವಿಚಲಿತರಾಗದ ಅಶ್ವಿನಿಗಳು ಪರಿಹಾರವನ್ನು ಪ್ರಸ್ತಾಪಿಸಿದರು. ಅವರು ಚ್ಯವನನ ಯೌವನ ಮತ್ತು ಚೈತನ್ಯವನ್ನು ಪುನಃಸ್ಥಾಪಿಸುತ್ತಾರೆ, ಅವನನ್ನು ಮತ್ತೊಮ್ಮೆ ಬಲಶಾಲಿ ಮತ್ತು ಸುಂದರವಾಗಿಸುತ್ತಾರೆ. ಪ್ರತಿಯಾಗಿ ಸುಕನ್ಯಾ ಅವರಲ್ಲಿ ಒಬ್ಬನನ್ನು ತನ್ನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಅಶ್ವಿನಿಗಳ ವಾಗ್ದಾನವು ಆಕೆಯ ಕಿವಿಯಲ್ಲಿ ಮೊಳಗುತ್ತಿದ್ದಂತೆ ಸುಕನ್ಯಾ ಚ್ಯವನನ ಬಳಿಗೆ ಮರಳಿದರು ಮತ್ತು ಅವರೊಂದಿಗೆ ತಮ್ಮ ಪ್ರಸ್ತಾಪವನ್ನು ಹಂಚಿಕೊಂಡರು. ಆಕೆಯ ಪತಿ ತನ್ನ ಹಿಂದಿನ ಚೈತನ್ಯವನ್ನು ಮರಳಿ ಪಡೆಯಲು ಉತ್ಸುಕನಾಗಿ ತನ್ನ ಒಪ್ಪಿಗೆಯನ್ನು ನೀಡಿದರು. ಅಶ್ವಿನಿಗಳು ಚ್ಯವನನನ್ನು ಹತ್ತಿರದ ಕೊಳಕ್ಕೆ ಕರೆತರಲು ಸುಕನ್ಯಾಗೆ ಸೂಚನೆ ನೀಡಿದರು. ಅಲ್ಲಿ ಅವರು ತಮ್ಮ ಮಾಂತ್ರಿಕ ಆಚರಣೆಯನ್ನು ಮಾಡುತ್ತಾರೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪಿನಲ್ಲಿ ಅರಣ್ಯವನ್ನು ಮುಳುಗಿಸಿದಾಗ ಚ್ಯವನ ಮತ್ತು ಅವಳಿ ಅಶ್ವಿನಿಗಳು ನೀರಿನಲ್ಲಿ ಇಳಿದರು. ಅವರು ಮೇಲ್ಮೈಯಲ್ಲಿ ಮುಳುಗಿದಾಗ ಗಾಳಿಯು ನಿರೀಕ್ಷಿತ ಮೌನದಿಂದ ತುಂಬಿತ್ತು. ಸ್ವಲ್ಪ ಸಮಯದ ನಂತರ ಅವು ಹೊರಬಂದವು, ರೂಪಾಂತರಗೊಂಡವುಗ ತಾರುಣ್ಯದ ಪ್ರಕಾಶಮಾನವಾದ ಮತ್ತು ನಕ್ಷತ್ರಗಳಂತೆ ಹೊಳೆಯುವ ಸುಟ್ಟುಹೋದ ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟವು. ತನ್ನ ಗಂಡನ ಪುನರ್ಸ್ಥಾಪಿಸಲಾದ ಸೌಂದರ್ಯವನ್ನು ನೋಡಿದಾಗ ಸುಕನ್ಯಾಳ ಹೃದಯವು ಸಂತೋಷದಿಂದ ಕುಂಬಿಕೊಂಡಿತು. ಆದರೂ ಅವರ ಒಂದೇ ರೀತಿಯ ರೂಪಗಳಲ್ಲಿ ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡುವುದು ಅವರಿಗೆ ಅಸಾಧ್ಯವಾಗಿತ್ತು. ಆಕೆಯ ಸಂಕಷ್ಟದಿಂದ ವಿನೋದಗೊಂಡ ಅಶ್ವಿನಿಗಳು ಆಕೆಗೆ ಇಷ್ಟವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಿದರು. ಸುಕನ್ಯಾಳ ಕಣ್ಣುಗಳು ಅವಳ ಮುಂದೆ 3 ವ್ಯಕ್ತಿಗಳನ್ನು ಸ್ಕ್ಯಾನ್ ಮಾಡಿದವು ಮತ್ತು ಅಂತಿಮವಾಗಿ ಅವಳ ನೋಟವು ಅವಳ ಪ್ರೀತಿಯ ಚ್ಯವನನ ಮೇಲೆ ನೆಲೆಗೊಂಡಿತು. ತನ್ನ ತಾರುಣ್ಯದ ರೂಪ ಮತ್ತು ನಿಷ್ಠಾವಂತ ಹೆಂಡತಿಯೊಂದಿಗೆ ಮತ್ತೆ ಸೇರಿಕೊಂಡಿದ್ದಕ್ಕೆ ಸಂತೋಷಗೊಂಡ ಚ್ಯವನನು ಅಶ್ವಿನರಿಗೆ ಅವರ ಉಡುಗೊರೆಗಾಗಿ ಧನ್ಯವಾದ ಹೇಳಿದನು. ಅವರು ಆಕಾಶಗಳ ಒಡೆಯನ ಸಮ್ಮುಖದಲ್ಲಿ ಸೋಮರಸವನ್ನು ಕ್ರಾತರ್ಗಳನ್ನಾಗಿ ಮಾಡುವ ಮೂಲಕ ಅವರಿಗೆ ಮರುಪಾವತಿ ಮಾಡುವುದಾಗಿ ಭರವಸೆ ನೀಡಿದರು. ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಅವಳಿ ಮಕ್ಕಳು ಅವರ ಬಳಿಗೆ ಏರಿದರು. ಕೂಚಿಯ ಭೃಗು ಪುತ್ರ ಚ್ಯವನನ ಶಾಂತವಾದ ಆಶ್ರಮದಲ್ಲಿ ಒಂದು ಗಮನಾರ್ಹವಾದ ಕಥೆಯು ಬೆಳಕಿಗೆ ಬಂದಿತು. ಚ್ಯವನನು ಶಾಶ್ವತವಾಗಿ ಯುವ ವ್ಯಕ್ತಿಯಾಗಿ ರೂಪಾಂತರಗೊಂಡ ಸುದ್ದಿಯು ಭೂಮಿಯ ರಾಜನಾದ ಸವೆತ್ತಿಯನ್ನು ತಲುಪಿತ್ತು. ಅವನು ಸಂತೋಷದಿಂದ ಮತ್ತು ತನ್ನ ಸೈನ್ಯದೊಂದಿಗೆ ಆಶ್ರಮಕ್ಕೆ ಆಗಮಿಸಿದನು. ಚ್ಯವನ ಮತ್ತು ಸುಕನ್ಯಾ ಅವರನ್ನು ನೋಡಿದ ನಂತರ ಇಬ್ಬರು ಆಕಾಶದ ಮಕ್ಕಳಂತೆ ಸರೇತ ಮತ್ತು ಅವನ ಹೆಂಡತಿ ಅಪಾರ ಸಂತೋಷದಿಂದ ತುಂಬಿದ್ದರು. ಅವರ ಸಂತೋಷವು ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳಲು ಪರಿಪೋಟಿ ನೀಡಿತು. ಅವರು ಆಶ್ರಮವನ್ನು ಪ್ರವೇಶಿಸಿದಾಗ ಚ್ಯವನನ ಮಗನನ್ನು ಸಂತರು ಗೌರವಯುತವಾಗಿ ಬರಮಾಡಿಕೊಂಡರು. ತಪಸ್ವಿಯ ಬಳಿ ಕುಳಿತಿದ್ದ ರಾಜನು ಶುಭ ಪ್ರಕಾರದ ಸಂತೋಷಕರ ಸಂಭಾಷಣೆಯಲ್ಲಿ ತೊಡಗಿದನು. ನಂತರ ಭೃಗುನ ಮಗನು ಸರಯಾತಿಯ ಪವಿತ್ರ ಸಮಾರಂಭದಲ್ಲಿ ಕಾರ್ಯ ನಿರ್ವಹಿಸಲು ಪ್ರಸ್ತಾಪಿಸಿದನು ಮತ್ತು ಭೂಮಿಯ ರಾಜನು ಸಂತೋಷದ ಉತ್ತುಂಗವನ್ನು ಅನುಭವಿಸಿದನು. ಪ್ರಸ್ತಾಪಕ್ಕೆ ತನ್ನ ಅನುಮೋದನೆಯನ್ನು ವ್ಯಕ್ತಪಡಿಸಿದನು. ಯಜ್ಞ ಸಮಾರಂಭದ ಪ್ರಾರಂಭಕ್ಕೆ ಸೂಕ್ತವಾದ ಶುಭ ದಿನದಂದು ಎಲ್ಲ ಅಪೇಕ್ಷಣೀಯ ವಸ್ತುಗಳಿಂದ ಭವ್ಯವಾಗಿ ಸಜ್ಜುಗೊಂಡ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲು ಸರಯಾತಿಯು ಆದೇಶಿಸಿದನು. ರಾಜನ ಪುರೋಹಿತನಾಗಿ ಚ್ಯವನನು ಸೋಮರಸವನ್ನು ತೆಗೆದುಕೊಂಡು ಅದನ್ನು ದಿವ್ಯ ವೈದ್ಯರಾದ ಅಶ್ವಿನಿಗಳಿಗೆ ಅರ್ಪಿಸಿದನು.
ಆದಾಗ್ಯೂ ಆಕಾಶಗಳ ಅಧಿಪತಿಯಾದ ಇಂದ್ರನು ಸೋಮರಸವನ್ನು ಅರ್ಪಿಸಲು ಅಶ್ವಿನಿಗಳಿಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳಿ ತನ್ನ